भारत में इसलिए हुआ क्योंकि हमने बोलो भारत माता की वंदे वंदे भारतीय जनता पार्टी के बीजेपी जिंदाबाद बीजेपी जिंदाबाद जय 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 श्री राम जय जय श्री राम जय 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 श्री राम जय जय श्री राम ಈ ಶ್ರೇಷ್ಠ ಕಾರ್ಯಕ್ರಮದ ಮಹತ್ವವನ್ನು ತಿಳಿಸುವಂತೆ ಹಾಗೂ ಕಾರ್ಯಕ್ರಮದ ಉದ್ದೇಶವನ್ನು ವಿವರಿಸಲು ರಾಜ್ಯ ಕಾನೂನು ಪ್ರಕೋಷ್ಠದ ಸಂಚಾಲಕರಾದ ಶ್ರೀ ವಸಂತ್ ಕುಮಾರ್ ಅವರನ್ನು ಪರಿಚಯಾತ್ಮಕ ಭಾಷಣ ನೀಡಲು ವಿನಂತಿ ಮಾಡುತ್ತೇನೆ. ಆತ್ಮೀಯ ನನ್ನ ನೆಚ್ಚಿನ ಕಾನೂನು ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯ ಬಂಧುಗಳೇ ಹಾಗೂ ನೂತನವಾಗಿ ಕಳೆದ 15 ದಿವಸಗಳ ಹಿಂದೆ ಕಾನೂನು ಪ್ರಕೋಷ್ಠದ ಜಿಲ್ಲಾ ಸಂಚಾಲಕರಾಗಿ ಸಹ ಸಂಚಾಲಕರಾಗಿ ನೇಮಕವಾಗಿರತಕ್ಕಂಥ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಸಂಚಾಲಕರಾದಂತಹ ಆತ್ಮೀಯ ಸಕ್ರಿಯ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯ ಬಂಧುಗಳೇ, ಇವತ್ತೊಂದು ವಿಶೇಷವಾದ ದಿನ. ಈ ಒಂದು ಸಂದರ್ಭದ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರು ಯುವ ನಾಯಕರಾದ BY ವಿಜಯೇಂದ್ರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನ ನೆನೆಸ್ಕೊಳ್ತಾ, ಆತ್ಮೀಯ ಬಂಧುಗಳೇ, ಕಳೆದ 5 ತಿಂಗಳ ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ನನ್ನನ್ನ ಮತ್ತೆ ನನ್ನ ಸಹೋದ್ಯೋಗಿ ಮಿತ್ರ ಆದಂತ ಲಕ್ಷ್ಮಣ್ ಕುಲಕರ್ಣಿ ಅವರನ್ನ ಮಾರ್ಚ್ 18ನೇ ತಾರೀಕು ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕರಾಗಿ ಮತ್ತೆ ಸಹ ಸಂಚಾಲಕರಾಗಿ ನೇಮಕ ಮಾಡಿದ್ರು. ಬಂಧುಗಳೇ, ನಿಮಗೆಲ್ಲ ಗೊತ್ತೇ ಇದೆ, ಕಳೆದ 5 ತಿಂಗಳಿಂದ ಕಾನೂನು ಪ್ರಕೋಷ್ಠ ನಿರಂತರವಾಗಿ ಅನೇಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡ ಬಂದಿದೆ. ಹಾಗಾಗಿ ಮಾರ್ಚ್ 18ನೇ ತಾರೀಕು ನಮ್ಮ ನೇಮಕ ಆದ ನಂತರ ಕೆಲವೇ ದಿನಗಳಲ್ಲಿ ನಾವೊಂದು ವಾರ್ ರೂಮ್ ಅನ್ನ ಮಾಡಿ ಲೋಕಸಭಾ ಚುನಾವಣೆ ಏನು ಏಪ್ರಿಲ್ 26 ನಡೀತು, ಮೇ 7 ನಡೀತು, ಆ ಚುನಾವಣೆಗೆ ಸಂಪೂರ್ಣ ಸಹಕಾರವನ್ನು ಪಕ್ಷಕ್ಕೆ ನಮ್ಮ ಕಾನೂನು ಪ್ರಕೋಷ್ಠ ಕೊಟ್ಟಿದೆ. ಬಂಧುಗಳೇ, ಎಲ್ಲ ಕಂಪ್ಲೇಂಟ್ಸ್ ಗಳನ್ನ ಮಾಡಿದ್ದೇವೆ, ರಾಜ್ಯದ ಪ್ರವಾಸ ಆಗಿದೆ, ಜೊತೆಗೆ ಬಂಧುಗಳೇ ವಿಧಾನ ಪರಿಷತ್ ಚುನಾವಣೆಯನ್ನು ಎದುರಿಸಿದ್ದೇವೆ ನಾವು. ಇದರ ಜೊತೆಗೆ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ 24 ಪ್ರಕೋಷ್ಠಗಳಿಂದ ಮೊದಲನೇದಾಗಿ ಕಾನೂನು ಪ್ರಕೋಷ್ಠ 95% ಜಿಲ್ಲೆಯ ಎಲ್ಲ ಜಿಲ್ಲಾ ಸಂಚಾಲಕರು ಸಹ ಸಂಚಾಲಕರನ್ನ ಜಿಲ್ಲಾಧ್ಯಕ್ಷರನ್ನ ಬೆನ್ನತ್ತಿ ನೇಮಕ ಮಾಡಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಪ್ರಯತ್ನ ಪಟ್ಟಿದ್ದಾರೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು, ನಮ್ಮ ಅಧ್ಯಕ್ಷರು ಅವರ ನಾಯಕತ್ವ ಬಗ್ಗೆ ನಂಬಿಕೆ ಇದೆ ನಮಗೆ. ಅವರ ನಾಯಕತ್ವದ ಜೊತೆಗೆ ನಾವೆಲ್ಲ ಕೂಡ ಹೊರಟಿದ್ದೇವೆ. ಬಂಧುಗಳೇ, ಹಿಂದೆ ಕಾನೂನು ಪ್ರಕೋಷ್ಠದ ಕೆಲಸ ಮಾಡಿದ ಸಂದರ್ಭ, ಇವತ್ತಿನ ಸಂದರ್ಭ ನೆನೆಸ್ಕೊಂಡಂತ ಸಂದರ್ಭದಲ್ಲಿ ಬಂಧುಗಳೇ, ಒಂದು ಕಡೆ ಚುನಾವಣೆಗಳನ್ನು ಎದುರಿಸತಕ್ಕಂಥ ಕೆಲಸದ ಜೊತೆಗೆ ಇವತ್ತು ಒಂದು ದೇಶದ ಹೆಮ್ಮೆಯ ವಿರೋಧ ಪಕ್ಷವಾಗಿ ನಮ್ಮ ಪಕ್ಷ ಇವತ್ತು ನಿಮಗೆಲ್ಲ ಗೊತ್ತಿದೆ, ವಾಲ್ಮೀಕಿಯಲ್ಲಿ 150 ಕೋಟಿ ಹಗರಣದಲ್ಲಿ ಕಾನೂನಿನ ಹೋರಾಟ ಒಂದು ಕಡೆ, ಇನ್ನೊಂದು ಕಡೆ ಹೋರಾಟಗಳನ್ನ ಪಕ್ಷದ ಜೊತೆಗೆ ಕಾನೂನು ಪ್ರಕೋಷ್ಠ ಬೆನ್ನೆಲುಬಾಗಿ ನಿಂತಿದೆ. ಬಂಧುಗಳೇ, ಹಾಗೇನೆ ಬೆಂಗಳೂರಿನ ಮೈಸೂರಿಗೆ ನಡೆದಂತ ಮೂಡ ಪಾದಯಾತ್ರೆಯಲ್ಲೂ ಕೂಡ ಒಂದು ಕಡೆ ಪಾದಯಾತ್ರೆಗೆ ನಾವು ಕಾನೂನು ಪ್ರಕೋಷ್ಠ ಕೈ ಜೋಡಿಸಿದ್ದೇವೆ, ಕಾನೂನು ಹೋರಾಟವನ್ನು ಒಂದು ಕಡೆ ಕೋರ್ಟ್ ಅಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇವೆಲ್ಲ ಚಟುವಟಿಕೆಗಳು ನಿಮ್ಮ ಗಮನಕ್ಕೆ ಏಕೆ ತಂದೆ ಬಂಧುಗಳೆಂದ್ರೆ, ಕಾನೂನು ಪ್ರಕೋಷ್ಠ ಒಂದು ಪಕ್ಷಕ್ಕೆ ಅನಿವಾರ್ಯ ಇದೆ. ಕಾನೂನು ಪ್ರಕೋಷ್ಠಕ್ಕೆ ನಮ್ಮ ಅಧ್ಯಕ್ಷರಿಗೆ ನಂಬಿಕೆ ಇದೆ, ಕಾನೂನು ಪ್ರಕೋಷ್ಠ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದೆ ಎಂಬತಕ್ಕಂತ ಒಂದು ವಿಚಾರವನ್ನು ಅವರ ಗಮನ ತರಲಿಕ್ಕೆಗೋಸ್ಕರ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡಿದ್ದೇನೆ. ಬಂಧುಗಳೇ, ನಮ್ಮ ಕಾನೂನು ಪ್ರಕೋಷ್ಠ ಹೆಮ್ಮೆ ಇದೆ. ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಸದೃಢವಾಗಿ ಸಮಿತಿಗಳನ್ನು ರಚನೆ ಮಾಡ್ತಾ ಇದೆ. ಬಂಧುಗಳೇ, ಹಾಗಾಗಿ ಇವತ್ತು ನಾವು ಮಹಿಳೆಯರನ್ನ ಬಲಪಡಿಸಬೇಕು, ಮಹಿಳೆಯರನ್ನ ಪಕ್ಷಕ್ಕೆ ತರಬೇಕು. ಕಾನೂನು ಪ್ರಕೋಷ್ಠ ಮಹಿಳೆಯರಿಗೋಸ್ಕರ ನಾವು ಮಹಿಳಾ ಸಮಾವೇಶವನ್ನು ಬೆಂಗಳೂರಿನ ಆಯೋಜನೆ ಮಾಡಿದೆ. ಬಂಧುಗಳೇ, 150ರಿಂದ 200 ಜನ ಮಹಿಳೆಯರು
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅದರ ನಂತರ ಸಂಘಟನಾತ್ಮಕವಾಗಿ ಮುಂದುವರೆದು ಕೇಂದ್ರ ಸರ್ಕಾರ ಅಭೂತಪೂರ್ವದ ಹೊಸ ಅಪರಾಧ ಕಾನೂನುಗಳನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಈ ಸಮಾಜಕ್ಕೆ ಪರಿಚಯಿಸಬೇಕು, ನಮ್ಮ ಕಾರ್ಯಕರ್ತರಿಗೆ ಈ ಕೇಂದ್ರ ಸರ್ಕಾರ ಹೊಸ ಕಾನೂನುಗಳನ್ನು ಏಕೆ ತಂತು ಎಂಬತಕ್ಕಂಥದ್ದನ್ನ ಸಮಾಜದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಬೆಳಕು ಚೆಲ್ಲಬೇಕು ಅನ್ನೋ ಕಾರಣಕ್ಕೆ 3 ದಿನದ ಕಾರ್ಯಾಗಾರವನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ವಿ ಬಂಧುಗಳೇ. 3 ದಿನದ ಕಾರ್ಯಾಗಾರ, ಅಭೂತಪೂರ್ವ ಕಾರ್ಯಾಗಾರ. ನಮ್ಮ ಸಂಯೋಜಕರು ಇಡೀ ರಾಜ್ಯದಲ್ಲಿ ಈ ಕಾರ್ಯಾಗಾರವನ್ನ ಮಾಡಬೇಕು ಎಂಬತಕ್ಕಂಥ ಹೆಮ್ಮೆಯ ಮಾತುಗಳನ್ನು ಹೇಳಿದ್ರು ಬಂಧುಗಳೇ. ಒಂದು ಕಡೆ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಪಾದಯಾತ್ರೆಗಳು, ಒಂದು ಕಡೆ ಹೋರಾಟಗಳು, ಅದರ ಜೊತೆಗೆ ಕಾನೂನು ಪ್ರಕೋಷ್ಠ ನ್ಯಾಯಾಲಯದಲ್ಲಿ ಕಾನೂನಿನ ಹೋರಾಟವನ್ನ ಮಾಡ್ತಾ ಬರ್ತಾ ಇದೆ. ಇದರ ಜೊತೆಗೆ ನಿಮಗೆಲ್ಲ ಪತ್ರಿಕೆಗಳು ಗಮನಿಸಿದ ಬಂಧುಗಳೇ, ಮೂಡಾದಲ್ಲಿ ನಡೆದಿರ್ತಕ್ಕಂಥ 5,000 ಕೋಟಿ ಹಗರಣದ ಪ್ರಕರಣ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನಡೀತಾ ಇದೆ. ನಾಳೆ ಇಲ್ಲ ನಾಡಿದ್ದಲ್ಲಿ ಅದರ ತೀರ್ಪು ಬರಲಿದೆ. ನನಗೆ 100ಕ್ಕೂ 100 ವಿಶ್ವಾಸ ಇದೆ, ಅದು ನಮ್ಮ ಪರವಾದ ತೀರ್ಪು ಆಗಿರ್ತದೆ ಬಂಧುಗಳೇ. ಆತ್ಮೀಯ ಬಂಧುಗಳೇ, ಇವತ್ತು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಇದೆ. ನಮ್ಮ ಅಧ್ಯಕ್ಷರು ನಮ್ಮ ಸದೃಢವಾದ ರಾಜ್ಯ ಸಮಿತಿಯನ್ನು ಕಟ್ಟಿಕೊಡ್ಲಿಕ್ಕೆ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಎಲ್ಲ ಪ್ರಕೋಷ್ಠಗಳಿಂದ ಹೆಚ್ಚು ನೇಮಕಾತಿಯನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆ ಇವ್ರನ್ನ ತೆಗೆದುಕೊಂಡಿದ್ರೆ ಅಂತ ಇದುವರೆಗೂ ಕೂಡ ಪ್ರಶ್ನೆ ಮಾಡಿಲ್ಲ. ಬಹಳ ಸಂತೋಷ ಆಗ್ತದೆ. ಈ ಒಂದು ಅಧ್ಯಕ್ಷತೆಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಇದೆ ಬಂಧುಗಳೇ. ಇಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರತಕ್ಕಂಥ ನೀವೆಲ್ಲರೂ ಭಾಗ್ಯ, ನಾನು ಕೂಡ ಭಾಗ್ಯ ಅಂತ ಹೇಳ್ತಾ, ಇಂಥ ಅಧ್ಯಕ್ಷರ ನಾಯಕತ್ವದ ನಾವೆಲ್ಲ ಇನ್ನೂ ಕೈ ಜೋಡಿಸೋಣ, ಪಕ್ಷಕ್ಕೆ ಎಗಲಾಗಿ ದುಡಿಯೋಣ. ಇವತ್ತಿನ ಕಾರ್ಯಕ್ರಮ ಬಂಧುಗಳೇ ಸೆಪ್ಟೆಂಬರ್ 1, 5 ತಿಂಗಳ ನಂತರ ನಮ್ಮ ಮೊದಲ ಕಾರ್ಯಕಾರಿಣಿ ಇವತ್ತು ಆಯೋಜನೆ ಆಗಿದೆ. ಈ ಕಾರ್ಯಕಾರಿಣಿಯಿಂದ ನಮ್ಮ ಸಕ್ರಿಯ ಕಾರ್ಯಕ್ರಮಗಳು ಜಿಲ್ಲೆಯಾದ್ಯಂತ ಶುರುವಾಗಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕಾಗಿದೆ ಬಂಧುಗಳೇ. ನಮ್ಮ ಅಧ್ಯಕ್ಷರ ನಾಯಕತ್ವದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಸರ್ಕಾರವನ್ನು ಕಟ್ಟಾಕ್ತ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಮುಂದಿನ ಭರವಸೆ ದಿನಗಳು ನಮಗೆಲ್ಲರಿಗೂ ಕೂಡ ಬರೋರಿದೆ. ಭರವಸೆಯ ದಿನಗಳು ಬಂದಂತ ಸಂದರ್ಭದಲ್ಲಿ ಪಕ್ಷ ಯಾವಾಗಲೂ ನಿಮ್ಮ ಬೆನ್ನೆಲುಬಾಗಿ ಇರ್ತದೆ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಈ ಅಮೂಲ್ಯ ಸಮಯವನ್ನು ಕೊಟ್ಟಂತ ಅಧ್ಯಕ್ಷರಿಗೆ, ನಮ್ಮ ಸಂಯೋಜಕರಿಗೆ ವಂದಿಸ್ತಾ, ಬಂಧುಗಳೇ, ಕಡೆಯದಾಗಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನಮ್ಮ ಕಾನೂನು ಪ್ರಕೋಷ್ಠಕ್ಕೆ ವಕೀಲರಿಗೆ ಆಗಿರ್ತಕ್ಕಂಥ 2 ವಿಚಾರಗಳನ್ನು ತಮ್ಮ ಗಮನಕ್ಕೆ ತಂದು ನನ್ನ 2 ಮಾತು ಮುಗಿಸಿದ್ದೇನೆ ಬಂಧುಗಳೇ. ಮಾನ್ಯ ಜನಪ್ರಿಯ ನಾಯಕರು, ರೈತ ನಾಯಕರಾದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಕ್ಯಾಂಟೀನ್, ಇವತ್ತು ನೀವು ಹೈಕೋರ್ಟ್ ಕ್ಯಾಂಟೀನ್ ಬಂದು 10 ಕೋಟಿಯ ಸುಂದರ ಕಟ್ಟಡ ಕಟ್ಟಲಿಕ್ಕೆ ಅವತ್ತು ಯಡಿಯೂರಪ್ಪನವರು ಕಾರಣಕರ್ತರಾದ ಬಂಧುಗಳೇ. ಉಚ್ಚ ನ್ಯಾಯಾಲಯದ ಸುಂದರ ಪಾರ್ಕಿಂಗ್, ಇವತ್ತು ನಮ್ಮ ವಕೀಲರು ಹೋಗಿ 10 ಕಾರ್ ಪಾರ್ಕ್ ಮಾಡ್ತಾರೆ ಅಂದ್ರೆ ಅದು ಕಬ್ಬನ್ ಪಾರ್ಕ್ನ 4 ಎಕರೆ ಜಾಗವನ್ನು ಯಡಿಯೂರಪ್ಪನವರು ಹೈಕೋರ್ಟಿಗೆ ಕೊಟ್ಟಂತ ಸಂದರ್ಭ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ ಬಂಧುಗಳು. ಇವೆಲ್ಲ ಈಗೇನೆ ಕೋವಿಡ್ ಅಂತ ಸಂದರ್ಭದಲ್ಲಿ ನಮ್ಮ ವಕೀಲರು ಬಹಳ ಕಷ್ಟದಿದ್ದಂತ ಸಂದರ್ಭದಲ್ಲಿ ಮೊದಲ ಬಾರಿಗೆ ಯಡಿಯೂರಪ್ಪನವರು 5 ಕೋಟಿ ರೂಪಾಯಿಯನ್ನ ನಮ್ಮ ಬಾರ್ ಕೌನ್ಸಿಲ್ ಸದಸ್ಯರು ಭೇಟಿಯಾದಾಗ ತಕ್ಷಣದಲ್ಲೇ ರಿಲೀಸ್ ಮಾಡಿದಂಥದ್ದನ್ನು ನಾವು ಗಮನಿಸಿದ್ದೇವೆ ಬಂಧುಗಳೇ. ಹೀಗಾಗಿ ವಕೀಲರ ಆರೋಗ್ಯ ವಿಮೆಗಾಗಿ 50 ಕೋಟಿಯನ್ನ ಬಾರ್ ಕೌನ್ಸಿಲ್ ಕೊಟ್ಟಿದ್ದಾರೆ ಬಂಧುಗಳೇ. ಇಷ್ಟೆಲ್ಲ ಚಟುವಟಿಕೆಗಳು ಇವತ್ತು ನಡೀತಾ ಇದೆ. ಹತ್ತತ್ರ 500 ಜನ ವಕೀಲರು ನಮ್ಮ ಸರ್ಕಾರ ಇದ್ದಾಗ ನೋಟರಿ ಅಡ್ವೊಕೇಟ್ಸ್ ಆಗಿದ್ದಾರೆ. ಅದನ್ನ ನಾವು ಇವತ್ತು ನೆನೆಸ್ಕೋಬೇಕಾಗಿದೆ. ಮುಂದಿನ ದಿನದಲ್ಲಿ ನಮ್ಮ ಅಧ್ಯಕ್ಷರಿಗೆ ನಾನೊಂದು ಮನವಿ ಮಾಡ್ತಾ ಇದ್ದೀನಿ. 1,000 ಜನ ವಕೀಲರು ಸೆಂಟ್ರಲ್ ಗವರ್ಮೆಂಟ್ ನೋಟರಿಗೆ ಅಪ್ಲೈ ಮಾಡಿದ್ದಾರೆ. ಅದನ್ನೇನಾದ್ರೂ ಕೇಂದ್ರದ ಕಾನೂನು ಸಚಿವರಿಗೆ ಹೇಳಿ ಆ ಒಂದು ನೋಟರಿಯನ್ನು ಮಾಡಿಕೊಟ್ಟಿದ್ದಾದ್ರೆ ನಮ್ಮ ಕಾನೂನು ಪ್ರಕೋಷ್ಠಕ್ಕೆ ಇನ್ನಷ್ಟು ಬೆಳಕು ಬರ್ತದೆ ಎಂಬತಕ್ಕಂಥ ಮಾತನ್ನ ನೆನಪಿಸ್ಕೊಂತ, ಶಿವಮೊಗ್ಗ ಜಿಲ್ಲೆಯ ಸಾಗರದ ವಕೀಲರ ಭವನ ನಿರ್ಮಾಣಕ್ಕೆ ಮಾಡಿರ್ತಕ್ಕಂಥ ಕೆಲಸ ಇದು 10 ಕೆಲಸಗಳನ್ನ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಮಾಡಿದ್ದಾರೆ. ಮುಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವೆಲ್ಲ ಮಾಡಿಸದಿದೆ. ಈ ಸಂದರ್ಭದಲ್ಲಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ನಿಮ್ಗೆಲ್ರಿಗೂ ವಂದಿಸಿ 2 ಮಾತಿನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೇರಣೆಯಿಂದ ತುಂಬಿದ ಪರಿಚಯಾತ್ಮಕ ಭಾಷಣಕ್ಕಾಗಿ ಶ್ರೀಯುತ ವಸಂತ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರ ಅತ್ಯಂತ ನಿರೀಕ್ಷಿತಗಳಿಗೆ ನಮ್ಮ ಸಭೆಯ ಪ್ರಮುಖ ಬೆಳಕು ಮತ್ತು ಈ ಸಭೆಯನ್ನು ಇನ್ನೂ ವಿಶೇಷಗೊಳಿಸಲು ಉದ್ಘಾಟನಾ ಭಾಷಣವನ್ನು ನೀಡುವಂತೆ ರಾಜ್ಯಾಧ್ಯಕ್ಷರಾದ ಶ್ರೀಯುತ BY ವಿಜಯೇಂದ್ರ ಅವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾರತೀಯ ಜನತಾ ಪಾರ್ಟಿಯ ಕಾನೂನು ಪ್ರಕೋಷ್ಠ, ರಾಜ್ಯದ ಕಾನೂನು ಪ್ರಕೋಷ್ಠದ ಮೊದಲ ರಾಜ್ಯ ಕಾರ್ಯಕಾರಿಣಿ. ಈ ಒಂದು ಕಾರ್ಯಕಾರಿಣಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಾನೂನು ಪ್ರಕೋಷ್ಠದ ರಾಜ್ಯದ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಸಂತ್ ಕುಮಾರ್ ಅವರೇ, ಪ್ರಕೋಷ್ಠಗಳ ಸಂಯೋಜಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ದತ್ತಾತ್ರೇಯರವರೇ,
ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೇಂದ್ರರವರೇ, ಸಹ ಸಂಚಾಲಕರಾಗಿರ್ತಕ್ಕಂಥ ಲಕ್ಷ್ಮಣ್ ಕುಲಕರ್ಣಿರವರೇ, ಆತ್ಮೀಯರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ, ಯಶವಂತರವರೇ, ಶ್ರೀಮತಿ ವೀಣಾರವರೇ, ಬಿಬಿ ಶ್ರೀನಿವಾಸರವರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಸಂಚಾಲಕರೇ, ಸಹ ಸಂಚಾಲಕರೇ, ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ಕಾನೂನು ಪ್ರಕೋಷ್ಠದ ರಾಜ್ಯ ಕಾರ್ಯಕಾರಿಣಿ ಸಭೆ ಬಹಳ ಸಂತೋಷ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳಲ್ಲೂ ಕೂಡ ಸಮಯ ಪಾಲನೆ ಬಹಳ ವ್ಯತ್ಯಾಸ ಆಗ್ತಾ ಇದೆ. ಅದು ಇವತ್ತು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕಾನೂನು ಪ್ರಕೋಷ್ಠದ ಕಾರ್ಯಕ್ರಮ ಮಾನ್ಯ ಸಂಚಾಲಕರು 10:00 ಕರೆಕ್ಟ್ ಆಗಿ ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರು. ನಾನು ಕೂಡ ರಾಜ್ಯದ ಅಧ್ಯಕ್ಷ, ನನ್ನ ಜವಾಬ್ದಾರಿ ಅಂತ ಹೇಳಿ 10:27 ಜಗನ್ನಾಥ್ ಭವನದಲ್ಲಿದ್ದೆ. 10:00 ಸರಿಯಾದ ಸಮಯಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮತ್ತೆ ಸರಿಯಾದ ಸಮಯಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ನಮ್ಮ ನ್ಯಾಯವಾದಿಗಳಿಗೆ ಸಮಯ ಪಾಲನೆ ಬಗ್ಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೂ ಸಹ ಇವತ್ತು ಸಮಯ ಪಾಲನೆಯನ್ನು ಮಾಡೋದ್ರ ಮುಖೇನ ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ತಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ದೀರಿ. ಆತ್ಮೀಯ ಬಂಧುಗಳೇ, ಕಾನೂನು ಪ್ರಕೋಷ್ಠದ ಪ್ರಾಮುಖ್ಯತೆ ಅದು ಕೂಡ ಇಂದಿನ ಕಾಲಘಟ್ಟದಲ್ಲಿ ಎಷ್ಟಿದೆ, ಎಷ್ಟು ಮಹತ್ವ ಇದೆ ಅಂತಕ್ಕಂಥ ಅಂಶ ತಮ್ಮೆಲ್ಲರೂ ಕೂಡ ಮನಗಂಡಿದ್ದೀರಿ. ಸ್ವಾತಂತ್ರ್ಯ ನಂತರದಲ್ಲಿ ಏನು ಎಮರ್ಜೆನ್ಸಿ ಕಾಲದಿಂದಲೂ ಸಹ ನಮ್ಮ ನ್ಯಾಯವಾದಿಗಳ ಹೋರಾಟ, ಅಂದ್ರೆ ನ್ಯಾಯದ ಪರವಾಗಿ ನಿಲ್ತಕ್ಕಂಥ ಒಂದು ಹೋರಾಟಗಳು ಅವತ್ತಿನಿಂದ ಪ್ರಾರಂಭ ಆಗಿರತಕ್ಕಂಥದ್ದು ಇವತ್ತು ಕೂಡ ಮುಂದುವರ್ಕೊಂಡು ಬಂದಿದೆ. ನಮ್ಮ ಪಕ್ಷದಲ್ಲೂ ಕೂಡ ಅನೇಕ ಪ್ರಕೋಷ್ಠಗಳು ಇದ್ದಾವೆ. ಎಲ್ಲ ಪ್ರಕೋಷ್ಠಗಳಿಗೂ ಕೂಡ ಅದರದ್ದೇ ಅಂತ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಅದರ ನಡುವೆನೂ ಸಹ ನಮ್ಮ ಕಾನೂನು ಪ್ರಕೋಷ್ಠದ ಜವಾಬ್ದಾರಿ ಅತಿ ಹೆಚ್ಚು ಇದೆ ಅಂತಕ್ಕಂಥ ಅಂಶ ತಾವೆಲ್ಲರೂ ಕೂಡ ಗೊತ್ತಿದೆ. ಅದರಲ್ಲೂ ಕೂಡ ರಾಜ್ಯದ ರಾಜಕಾರಣವನ್ನು ತಾವು ನೆನಪು ಮಾಡ್ಕೊಳ್ಳೋದಾದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿ, ಒಂದು ಯಾವ ಸನ್ನಿವೇಶದಲ್ಲಿ ನಾವಿದ್ದೇವೆ, ದಿನ ಬೆಳಗಾದ್ರೂ ನಾವು ಹೋರಾಟಗಳು ನಡೀತಾನೆ ಇರ್ತದೆ. ದಿನ ಬೆಳಗಾದ್ರೂ ನಮ್ಮ ಜಿಲ್ಲೆಯ ಸಂಚಾಲಕರು ಇರ್ಬೋದು, ರಾಜ್ಯ ಸಂಚಾಲಕರು ಇರ್ಬೋದು, ನಮ್ಮ ಕಾರ್ಯಕರ್ತರು ನಮಗೆ ದೂರವಾಣಿ ಕರೆ ಮಾಡ್ತಾನೆ ಇರ್ತಾರೆ. ಅರೆ ಅಲ್ಲಿ ನಮ್ಮ ಆಡಳಿತ ಪಕ್ಷದವರು ನಮಗೆ ಕೇಸ್ ಹಾಕಿದ್ದಾರೆ, ಇಲ್ಲಿ ಕೇಸ್ ಹಾಕಿದ್ದಾರೆ, ನಮ್ಮ ಕಾರ್ಯಕರ್ತರನ್ನ ಪೊಲೀಸ್ ಸ್ಟೇಷನ್ ಕೂರಿಸಿದ್ದಾರೆ. ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಿಮ್ಮ ಸಹಕಾರ ಇಲ್ದೇನೆ, ಒಂದು ಕಾನೂನು ಪ್ರಕೋಷ್ಠದ ಸಹಕಾರ ಇಲ್ದೇನೆ ನಾವು ನಡೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ, ತಾವು ನೋಡ್ತಾ ಇದ್ದೀರಿ ಇತ್ತೀಚೆಗೆ ನಡೆದಂತ ಅನೇಕ ಘಟನಾವಳಿಗಳನ್ನ ತಾವು ಗಮನಿಸೋದಾದ್ರೆ, ಶಿವಮೊಗ್ಗದಲ್ಲಿ ನಡೆದಂತ ಘಟನೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಲ್ಲಿಂದ ಶುರುವಾಗಿರ್ತಕ್ಕಂಥ ಈ ಸರ್ಕಾರದ ಗೋಟಾಲಗಳು ಇವತ್ತೇನು ರಾಜ್ಯದ ಜನರ ಮುಂದೆ ತಲುಪ್ತಾ ಇದೆ. ದಿನ ಬೆಳಗಾದ್ರೆ ಒಂದು ಹೊಸ ಪ್ರಕರಣಗಳನ್ನು ತಾವು ನೋಡ್ತಾ ಇದ್ದೀರಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಾಗ
ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತೇಳಿ ತಮ್ಮ ಸರ್ಕಾರಕ್ಕೆ ಕ್ಲೀನ್ ಚಿಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಅದೇ ಮುಖ್ಯಮಂತ್ರಿಗಳು ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ತಾರೆ. ತದನಂತರದಲ್ಲಿ ಸದನದ ಒಳಗಡೆ ಹೌದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ, 187 ಕೋಟಿ ಹಗರಣ ಅಲ್ಲ, ಆದ್ರೆ 87 ಕೋಟಿ ಹಗರಣ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಸದನದಲ್ಲೇ ಒಪ್ಕೊಳ್ತಾರೆ. ಆದ್ರೆ ಪಾಪ ಮುಖ್ಯಮಂತ್ರಿಗಳು ಒಬ್ರು ಕಾನೂನು ನ್ಯಾಯವಾದಿಗಳಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16 ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರಾಗಿ ಅವರದೇ ಆದಂತ ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಭ್ರಷ್ಟಾಚಾರ 87 ಕೋಟಿ ಆದ್ರೇನು, 187 ಕೋಟಿ ಆದ್ರೇನು, 87 ಲಕ್ಷ ಆದ್ರೇನು, 1 ಲಕ್ಷ ಆದ್ರೇನು ಅಂತಕ್ಕಂಥ ವ್ಯತ್ಯಾಸವೂ ಕೂಡ ಗೊತ್ತಿಲ್ಲ ಪಾಪ ಅವ್ರಿಗೆ. ಆದ್ರೆ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಮಣಿದು 187 ಕೋಟಿ ಅಲ್ಲ 87 ಕೋಟಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಒಪ್ಕೊಂಡಿರ್ತಕ್ಕಂಥ ತಾವೆಲ್ಲರೂ ಕೂಡ ಗಮನಿಸಿದ್ದೀರಿ. ಮತ್ತೊಂದು ಕಡೆ ಮೈಸೂರಿನ ಮೂಡ ಪ್ರಕರಣ ಹಗರಣ ವಸಂತ್ ಅವರು ಹೇಳಿದಾಗ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿರತಕ್ಕಂಥದ್ದು. ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ತಾವು ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಬಹುಶಃ ನಾನು ರಾಜ್ಯದ ಅಧ್ಯಕ್ಷನಾಗಿ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಈ ರೀತಿ ಯಾವುದೇ ಒಂದು ಪಾದಯಾತ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ವ್ಯವಸ್ಥಿತವಾಗಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿರ್ತಕ್ಕಂಥದ್ದು, ಎಲ್ಲ ಮೋರ್ಚಾಗಳು ಭಾಗವಹಿಸಿದ್ದ ಹಾಗೆ ತಾವು ಕೂಡ ಕಾನೂನು ಪ್ರಕೋಷ್ಠ ಕೂಡ ಒಂದು ದಿನ ಸಂಪೂರ್ಣ ತಾವು ಕೆಲವರು ಕೂಡ ಪಾಲ್ಗೊಂಡಿದ್ರಿ. ಒಟ್ಟಾರೆಯಾಗಿ ನಮ್ಮ ಹೋರಾಟದ ಪರಿಣಾಮ ಏನು ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮಗೆ ಸವಾಲಾಗ್ತಾ ಇದ್ರು. ಏನಾಗಿದೆ ಇವತ್ತು ಪರಿಸ್ಥಿತಿ ರಾಜ್ಯದಲ್ಲಿ? ಕಳೆದ 2 ತಿಂಗಳುಗಳಿಂದ ರಾಜ್ಯದಲ್ಲಿ ಇವತ್ತು ಒಂದು ಆಡಳಿತ ಪಕ್ಷ ಇದೆ, ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಜನರೇ ಮರ್ತೋಗಿದ್ದಾರೆ. ಬಹುಶಃ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಹುಶಃ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ರಾಜ್ಯದ ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂಥ, ತನ್ನ ಜನಪ್ರಿಯತೆನ ಕಳೆದುಕೊಂಡಿರ್ತಕ್ಕಂಥ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವೆಲ್ಲರೂ ಕೂಡ ನೆನ್ಪಿಡ್ಕೋಬೇಕಾಗ್ತದೆ. ಮತ್ತೆ ಭಾರತೀಯ ಜನತಾ ಪಾರ್ಟಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಯಾವುದೋ ಕಾಟಾಚಾರಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷವನ್ನ ವಿರೋಧ ಮಾಡಬೇಕು, ಅದಕ್ಕೋಸ್ಕರ ನಾವು ಪಾದಯಾತ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿರುದ್ಧ ಹೋರಾಟ, ಅಂದ್ರೆ ಒಂದು ಸರ್ಕಾರವನ್ನು ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದಲ್ಲ. ತಾವು ನೋಡಿದಿರಿ, ಯಾವುದೋ ಒಂದು ಹೊಸ ಸರ್ಕಾರ ಬಂದ್ರೆ 1 ವರ್ಷ 1.5 ವರ್ಷ ಕಾಲಾವಕಾಶ ಕೊಡಬೇಕಾಗ್ತದೆ. ಯಾಕಂದ್ರೆ ಯಾವುದೇ ಹೊಸ ಸರ್ಕಾರ ಯಾವುದೇ ಎಷ್ಟೇ ಅನುಭವಿಸ್ತಿದ್ರು ಕೂಡ ಆ ಸರ್ಕಾರ ಒಂದು ಸ್ವಲ್ಪ ಸರಿಯಾದ ದಾರಿಯಲ್ಲಿ ಹೋದಕ್ಕೆ ಸಮಯ ಬೇಕಾಗ್ತದೆ. ಅದರ ಅರ್ಥ ಭ್ರಷ್ಟಾಚಾರದಲ್ಲಿ ಮುಳುಗಬೇಕು ಅಂತಲ್ಲ. ಒಂದು ಕಡೆ ಆಡಳಿತ ಸಂಪೂರ್ಣ ಕುಸಿದು ಬಿದ್ದಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಮೂಡ ಹಗರಣದ ಬಗ್ಗೆ ನಾನು 1-2 ನಿಮಿಷ ವಿಚಾರವಾಗಿ ಹೇಳ್ತೇನೆ. ನಿಂಗ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬ 1936ರಲ್ಲಿ ಹರಾಜಿನಲ್ಲಿ 3 ಎಕರೆ 16 ಗುಂಟೆನ ಪಡೆದುಕೊಳ್ತಾನೆ. 1936ರಲ್ಲಿ ನಿಂಗ ಕುಟುಂಬ ಪಡೆದುಕೊಂಡಿರ್ತಕ್ಕಂಥ 3 ಎಕರೆ 16 ಗುಂಟೆ ಕೆಸರೆಹಳ್ಳಿ ಗ್ರಾಮದಲ್ಲಿ, ಮೈಸೂರು.
ಅವರು ನಿಧನ ಹೊಂದಿದ ನಂತರದಲ್ಲಿ 1968ರಲ್ಲಿ 3 ಮಕ್ಕಳಿಗೆ ಅದು ಭಾಗ ಆಗ್ತದೆ. ಮೈಲಾರಪ್ಪ ಮತ್ತೆ ದೇವರಾಜು ಮತ್ತೆ ಇನ್ನೊಬ್ಬ ಲಿಂಗ ಅಂತಕ್ಕಂಥ 3 ಜನ ಮಕ್ಕಳುಗಳಿಗೆ ಅದು ವಿಭಾಗ ಆಗ್ತದೆ. 1970ರಲ್ಲಿ ನಿಂಗ ಮತ್ತೆ ಇನ್ನೊಬ್ಬ ಸೇರ್ಕೊಂಡು 2 ಮಕ್ಕಳುಗಳು ಸೇರ್ಕೊಂಡು ಅಣ್ಣ ತಮ್ಮದಿರು ಸೇರ್ಕೊಂಡು ಒಬ್ಬನಿಗೆ ಮೈಲಾರಪ್ಪನಿಗೆ ಆ ಜಮೀನನ್ನ ವರ್ಗಾವಣೆ ಮಾಡಿಕೊಡ್ತಾರೆ, ಹಸ್ತಾಂತರ ಆಗ್ತದೆ. 1992ರಲ್ಲಿ ದೇವರಾಜ 3ನೇ ತಮ್ಮ ಕೊನೆ ತಮ್ಮ ಏನಿರ್ತಾನೆ ಮೈಲಾರಪ್ಪನಿಗೆ ಜಮೀನು ಬರ್ಕೊಟ್ಟಿರ್ತಾರೆ. ಅವ್ರಿಗೆ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳಿಂದ ಮೈಲಾರಪ್ಪನ ವಿರೋಧದಲ್ಲಿ 2 ಮಕ್ಕಳಿಂದ ಜಮೀನನ್ನ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ 3ನೇ ತಮ್ಮ ನಿಂಗನ ಕೊನೆ ಮಗ ಖಾತೆ ಮಾಡಿಸ್ಕೊಡ್ತೇನೆ ಅಂತೇಳಿ ಆ 2 ಮಕ್ಕಳಿಂದ ಪತ್ರ ಬರ್ಸ್ಕೊಳ್ತಾನೆ. ಆದ್ರೆ ತದನಂತರದಲ್ಲಿ ಖಾತೆ ಮಾಡಿಸ್ಕೊಡ್ತೇನೆ ಸರ್ಕಾರದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಅಂತೇಳಿ ದೇವರಾಜನ್ ಬರ್ಸ್ಕೊಂಡಿರ್ತಾನೆ. ತದನಂತರದಲ್ಲಿ ಅದನ್ನ ದುರುಪಯೋಗ ಪಡಿಸ್ಕೊಂಡು ಆ ಖಾತೆನೇ ದೇವರಾಜ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾನೆ. ಇಲ್ಲಿಗಲ್ ಟ್ರಾನ್ಸ್ಫರ್ ಆಗ್ತದೆ. ಅದು 98ರಲ್ಲಿ ಡಿನೋಟಿಫಿಕೇಶನ್ ಆಗ್ತದೆ. ದೇವರಾಜ ಅಪ್ಲೈ ಮಾಡ್ತಾನೆ. ಅವನು ವಾರಸುದಾರನೇ ಅಲ್ಲ, ಆದ್ರೂ ಕೂಡ ದೇವರಾಜ್ ಅಪ್ಲೈ ಮಾಡ್ತಾನೆ. ಅವನ ಹೆಸರು ಡಿನೋಟಿಫೈ ಆಗ್ತದೆ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಬಾಮೈದ ಖರೀದಿ ಮಾಡ್ತಾರೆ. 2004ರಲ್ಲಿ 2010ರಲ್ಲಿ ಅರಿಶಿನ ಕುಂಕುಮ ಅಂತೇಳಿ ಮುಖ್ಯಮಂತ್ರಿಗಳು ಧರ್ಮಪತ್ನಿಗೆ ಹೋಗ್ತದೆ. ಆದ್ರೆ ಮುಖ್ಯಮಂತ್ರಿಗಳ ಬಾಮೈದ ಜಮೀನು ಖರೀದಿ ಮಾಡೋ ಮುನ್ನವೇ ಮೂಡ ಅಕ್ವಿಸಿಷನ್ ಆಗಿರ್ತದೆ, ಲೇಔಟ್ ಕೂಡ ಫಾರ್ಮೇಶನ್ ಆಗಿರ್ತದೆ. ಲೇಔಟ್ ಅದರಲ್ಲಿ ಸೈಟ್ಗಳು ಕೂಡ ಮಾರಾಟ ಆಗಿರ್ತದೆ, ಕೆಲವು ಸೈಟ್ಗಳು. ಆದ್ರೆ ಎಲ್ಲವನ್ನ ಮರೆಮಾಚಿ 98ರಲ್ಲಿ ಡಿನೋಟಿಫಿಕೇಶನ್ ಇದ್ದಾಗ ಯಾರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಉಪಮುಖ್ಯಮಂತ್ರಿಗಳಿದ್ರು. 98ರಲ್ಲಿ ಮೈಸೂರಿನ ಉಸ್ತುವಾರಿ ಸಚಿವರು ಯಾರಿದ್ರು? ಸ್ವತಃ ಸಿದ್ದರಾಮಯ್ಯನವರೇ ಮೈಸೂರಿನ ಉಸ್ತುವಾರಿ ಸಚಿವರು ಇರ್ತಾರೆ. 2004ರಲ್ಲಿ ಜಮೀನು ಖರೀದಿ ಆದಾಗ ಅದನ್ನ ಅಗ್ರಿಕಲ್ಚರ್ ಇಂದ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆದಾಗ ಸ್ವತಃ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು. ಪ್ರತಿ ಹಂತದಲ್ಲೂ ಕೂಡ ಸಿದ್ದರಾಮಯ್ಯನವರ ನಾಮಬಲದ ಮೇಲೆ ಎಲ್ಲವೂ ಕೂಡ ಅಕ್ರಮವಾಗಿ ನಡೆದುಕೊಂಡು ಹೋಗ್ತದೆ. ಮತ್ತೆ 50-50 ಅನುಪಾತದಲ್ಲಿ ನನ್ನ ಧರ್ಮಪತ್ನಿಗೆ ಬಂದಿದೆ, ಅದರಲ್ಲಿ ಏನೂ ಅಕ್ರಮ ಆಗಿಲ್ಲ. ಮತ್ತೆ ಬಿಜೆಪಿ ಸರ್ಕಾರದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅವರ ಶ್ರೀಮತಿಗೆ ಅನ್ನುವ ಒಂದು ವಾದವನ್ನ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥದ್ದು. ತಮಗೆ ಗೊತ್ತಿರಲಿ, ಬಿಜೆಪಿ ಸರ್ಕಾರ ಇದ್ದಾಗ ಈ ಒಂದು 50-50 ಅನುಪಾತದಲ್ಲಿ ಸಿದ್ದರಾಮಯ್ಯನವರ ಶ್ರೀಮತಿಗೆ ಕೊಡಬೇಕು ಅಂತಕ್ಕಂಥ ಯಾವುದೇ ಪ್ರೊಸೀಡಿಂಗ್ಸ್ ಮೂಡಾ ಮೀಟಿಂಗ್ ನಲ್ಲಿ ಆಗಿಲ್ಲ. ಕೆಲವು ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಖುಷಿ ಪಡಿಸಬೇಕು ಅನ್ನುವ ಕಾರಣದಿಂದ ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಮೂಲಭೂತ ಪ್ರಶ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಕೇಳಿರ್ತಕ್ಕಂಥದ್ದು, ಬಿಜೆಪಿ ಸರ್ಕಾರ ಇದ್ದಾಗ ಅಕ್ರಮ ಆಗಿದೆ ಅಂತ ಹೇಳಿ ಅದು ಸಕ್ರಮ ಆಗೋದಕ್ಕೆ ಸಾಧ್ಯನಾ? ಇವೆಲ್ಲವೂ ಕೂಡ ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಸದನದಲ್ಲಿ ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಏನ್ ಮಾಡ್ತಾರೆ ಮುಖ್ಯಮಂತ್ರಿಗಳು? ಅಧಿವೇಶನ ಜುಲೈ 16ನೇ ತಾರೀಕು ಶುರು ಆಗಬೇಕು ಅಂದ್ರೆ ಜುಲೈ 15ನೇ ತಾರೀಕು 1 ಮ್ಯಾನ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಇಂದ 1 ಮ್ಯಾನ್ ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಆಗ್ತದೆ. ನಮಗೆ ಅನಿಸ್ತು, ಅರೆ ಸದನದಲ್ಲಿ ನಾವು ನಿಲುವಳಿ ಸೂಚನೆ ಮಂಡನೆ ಮಾಡಬೇಕು, ಮೂಡಾ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಬಡವರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ರಾಜ್ಯದ ಕಾನೂನು ಸಚಿವರು ಹೇಳ್ತಾರೆ ಸದನದಲ್ಲಿ, ಈಗಾಗಲೇ ನಾವು 1 ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ, ಮೂಡಾ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಇಲ್ಲ. ಯಾವಾಗ ಕಾನೂನು ಸಚಿವರ ಬಾಯಲ್ಲಿ ಮಾತು ಬಂತು ಅವಾಗಲೇ ನಮ್ಗೆ ಅರ್ಥ ಆಯ್ತು, ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ತಮ್ಮ ತಪ್ಪಿನ ಅರಿವು ಆಗಿದೆ. ಸಿದ್ದರಾಮಯ್ಯನವರಿಗೆ ತಮ್ಮ ತಪ್ಪಿನ ಅರಿವಾಗೇನೆ 1 ಮ್ಯಾನ್ ಎನ್ಕ್ವೈರಿ ಕಮಿಷನ್ ಸ್ಥಾಪನೆ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡದೇನೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರ ಬಂಡವಾಳ ಬಹಿರಂಗ ಆಗ್ತದೆ.
ಅದಕ್ಕೋಸ್ಕರ ನಮ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಿಲ್ಲ. ಮತ್ತೊಂದು ಕಡೆ ಸ್ವತಃ ಮುಖ್ಯಮಂತ್ರಿಗಳು ಸದನದಲ್ಲಿ ನಮ್ಮ ನಿಲುವಳಿಗೆ ಸೂಚನೆಗೆ ಅವಕಾಶ ಕೊಡೋದಿಲ್ಲ. ಸದನ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ 2 ಗಂಟೆಗಳ ಕಾಲ ಪ್ರೆಸ್ ಮೀಟ್ ಮಾಡ್ತಾರೆ. 1 ಗಂಟೆ 57 ನಿಮಿಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳು ತಾವು ನಿರಪರಾಧಿ ಅಂತ ಹೇಳಿ ರಾಜ್ಯದ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಧ್ಯಮದ ಸ್ನೇಹಿತರ ಮೂಲಕ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಅವ್ರದೇ ಪ್ರಶ್ನೆ ಅವ್ರದೇ ಉತ್ತರ. ವಿರೋಧ ಪಕ್ಷದವ್ರು ಕೇಳ್ತಕ್ಕಂಥ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರಲಿಲ್ಲ ಮುಖ್ಯಮಂತ್ರಿಗಳ ಹತ್ರ. ಅವರ ಪ್ರಶ್ನೆಗೆ ಅವರೇ ಉತ್ತರವನ್ನು ಕೊಡ್ತಕ್ಕಂಥ ಪ್ರಯತ್ನ, ತಾವು ನಿರಪರಾಧಿ ಅಂತೇಳಿ ಹೇಳ್ಕೊಳ್ತಕ್ಕಂಥ ಪ್ರಯತ್ನ ಮಾಧ್ಯಮದ ಮೂಲಕ ಮಾಡಿದ್ರು. ಇದೆಲ್ಲದರ ಪರಿಣಾಮ ನಾವು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಅಂತ ನಿಶ್ಚಯ ಮಾಡಿದ್ವಿ. ಪಾದಯಾತ್ರೆ ಯಾವ ರೀತಿ ಯಶಸ್ವಿ ಆಯಿತು, ತಾವು ಎಲ್ಲ ಯಾವ ರೀತಿ ಭಾಗವಹಿಸಿದ್ರು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಆದರೆ ಒಂದಂತೂ ಸತ್ಯ, ಕಾಂಗ್ರೆಸ್ ಪಕ್ಷದ ಮುಖಂಡರು ಏನೇ ರಾಜ್ಯಪಾಲರ ಮೇಲೆ ದೂರು ಮಾಡಲಿ, ಮುಖ್ಯಮಂತ್ರಿಗಳು ಎಷ್ಟೇ ನಿರಪರಾಧಿ ಅಂತ ಹೇಳಿಕೊಂಡ್ರು ಸಹ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಒಂದು ಸಮಾಜವಾದಿ ಮುಖವಾಡ ಏನಿತ್ತು ಅದೆಲ್ಲವೂ ಕೂಡ ಕಳಿಸಿಬಿದ್ದಿರ್ತಕ್ಕಂಥದ್ದು. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಿ ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಸ್ ಕಮ್ ಔಟ್ ವಿತ್ ದ ಪ್ರೆಸ್ ನೋಟ್. ಏನ್ ಹೇಳಿದ್ದಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್? ದ ಮನಿ ದಟ್ ವಾಸ್ ಲೂಟೆಡ್ ಬೈ ದಿ ಕಾಂಗ್ರೆಸ್ ಗವರ್ನಮೆಂಟ್, ಯಾವ ಹಣವನ್ನ ಲೂಟಿ ಮಾಡಿದ್ರು ಆ ಹಣದಿಂದ ಹೆಂಡ ಖರೀದಿ ಮಾಡಿದ್ದಾರೆ ಅನ್ನೋದನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕೂಡ ಹೇಳಿರ್ತಕ್ಕಂಥದ್ದು. ಯಾಕೆ ಈ ಅಂಶಗಳನ್ನ ಇವತ್ತು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಹೆಸರು ಹೇಳಿಕೊಂಡು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು, ಮತ್ತೊಂದು ಕಡೆ ವಿರೋಧ ಪಕ್ಷದವರ ಬಾಯಿ ಮುಚ್ಚಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸವಾಲು ಹಾಕಿದ್ದೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷಗಳಿಗೆ ಗೊಡ್ಡ ಬೆದರಿಕೆ ಹಾಕುವ ಮುಖೇನ ನಮ್ಮ ಬಾಯಿ ಮುಚ್ಚಿಸಬಹುದು ಅಂತಕ್ಕಂಥ ಭ್ರಮೆ ನಿಮ್ಮಲ್ಲಿ ಏನಾರು ಇದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿರಂತರವಾಗಿರ್ತದೆ. ನಿಮ್ಮ ಯಾವುದೇ ಒಂದು ಷಡ್ಯಂತ್ರಗಳಿಗೆ ನಾವು ಬಗ್ಗತಕ್ಕಂಥ ಪ್ರಶ್ನೆನೇ ಇಲ್ಲ, ನಾವು ಕುಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನ ನೇರವಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದೇನೆ. ಹಾಗಾಗಿ ಇವತ್ತು ಕಾನೂನು ಪ್ರಕೋಷ್ಠದ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿದೆ. ಒಂದು ಕಡೆ ಲೋಕಸಭಾ ಚುನಾವಣೆ ನೋಡಿದಿರಿ ಯಾವ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ, ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಪೋಸ್ಟ್ ಮಾಡಿದ್ರು ಸಾಕು, ಅದ್ರ ವಿರುದ್ಧ ಸ್ವತಃ ನನ್ನ ಮೇಲೂ ಕೂಡ ಮೊನ್ನೆ ಸ್ಟೇ ತಗೊಂಡ್ರು ನಮ್ಮ ವಸಂತ್ ಅವರು. ಅಂದ್ರೆ ಯಾರೂ ಕೂಡ ಈ ಭ್ರಷ್ಟ ದುಷ್ಟ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರದು ವಿರೋಧ ಪಕ್ಷದವರು. ನಮ್ಮ ಕಾರ್ಯಕರ್ತರು ಯಾರೂ ಕೂಡ ಹೋರಾಟವನ್ನು ಮಾಡಬಾರದು. ಹೋರಾಟ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ದಬ್ಬಾಳಿಕೆ ನಡುವೆನೂ ಸಹ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ಹೆದರೋಡೋಗ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅದರ ಬದಲಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನನ್ನ ಒಂದು ವಿನಂತಿ ಇವತ್ತು ನಮ್ಮ ಕಾನೂನು ಪ್ರಕೋಷ್ಠ, ಯಾಕಂದ್ರೆ ಜಿಲ್ಲೆಯ ಎಲ್ಲ ನಮ್ಮ ಸಂಚಾಲಕರು, ಸಹ ಸಂಚಾಲಕರು ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ನಮ್ಮ ಜವಾಬ್ದಾರಿ ಬಹಳ ಹೆಚ್ಚಿರ್ತಕ್ಕಂಥದ್ದು. ಇವತ್ತು ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ತಮ್ಮ ನೇತೃತ್ವದಲ್ಲೇ ಆಗಬೇಕಾಗಿರ್ತಕ್ಕಂಥದ್ದು. ತಾವು ಎಷ್ಟು ಶಕ್ತಿ ತುಂಬ್ತಿರೋ ಅಷ್ಟು ಧೈರ್ಯವಾಗಿ ನಮ್ಮ ಕಾರ್ಯಕರ್ತರು ನುಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಇವತ್ತು ಹೊಸ ಅಪರಾಧ ಕಾನೂನು ಏನೋ ಆ ಬ್ರಿಟಿಷರ ಕಾಲದಲ್ಲಿದ್ದಂಥ ಕಾನೂನನ್ನು ನಾವೇನು ಮುಂದುವರಿಸಿಕೊಂಡು ಬಂದಿದ್ವಿ, ಅದರಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಿ ಮಾರ್ಪಾಡನ್ನ ಮಾಡಿ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ
ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ತಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಕೂಡ ಇದೆ. ಇದರ ಬಗ್ಗೆ ಹೆಚ್ಚೆಚ್ಚು ಬೆಳಕನ್ನ ಚೆಲ್ತಕ್ಕಂಥ ಕೆಲಸ ನಮ್ಮ ನಿಮ್ಮೆಲ್ಲರ ನೇತೃತ್ವದಲ್ಲಿ ಆಗಬೇಕಾಗಿದೆ. ಯಾಕೆಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದವರು ನಿರಂತರವಾಗಿ ಅಪಪ್ರಚಾರ ಮಾಡ್ತಾರೆ. ಯಾವುದೇ ಒಂದು ಹೊಸ ಕಾರ್ಯಕ್ರಮಗಳು, ಹೊಸ ಕಾನೂನುಗಳಾಗ್ಲಿ ಮತ್ತೊಂದಾಗ್ಲಿ ಬಂತು ಅಂತ ಹೇಳಿದ್ರೆ ಶುರುವೇ ಕಾಂಗ್ರೆಸ್ ಸರ್ಕಾರದಿಂದ ಅದ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಪಾಪ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತೇಳಿ ಸಾಕಷ್ಟು ರಿಫಾರ್ಮ್ಸ್ ಅನ್ನ ತರ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದ್ರೆ ಅದರ ವಿರುದ್ಧನೂ ಕೂಡ ರೈತರನ್ನ ಎತ್ಕಡ್ತಕ್ಕಂಥ ಕೆಲಸನ ಮಾಡಿದ್ರು. ಅದೇ ರೀತಿ ಇವತ್ತು ಕಾನೂನು ಸುಧಾರಣೆ ಆಗಬೇಕು, ವ್ಯವಸ್ಥೆಗಳು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ಬದಲಾವಣೆ ತಂದಂತ ಸಂದರ್ಭದಲ್ಲಿ ಅದಕ್ಕೆ ಹೆಚ್ಚೆಚ್ಚು ಪ್ರಚಾರ ಕೊಡ್ತಕ್ಕಂಥ ಕೆಲಸನೂ ಕೂಡ ನಿಮ್ಮ ನೇತೃತ್ವದಲ್ಲಿ ಆಗಬೇಕಾಗಿದೆ. ಮತ್ತೊಂದು ಈಗಾಗಲೇ ತಾವೆಲ್ಲರೂ ತಮ್ಮ ಗಮನಕ್ಕೆ ಬಂದಿದೆ, ಜಾಯಿಂಟ್ ಕಮಿಟಿ ಆನ್ ದಿ ವರ್ಕ್ ಅಮೆಂಡ್ಮೆಂಟ್ ಬಿಲ್ 2024. ಈ ವರ್ಕ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತಂದಿದ್ದಾರೆ. ಇದ್ರ ಬಗ್ಗೆ ನಾಗರಿಕರ ಸಲಹೆಗಳನ್ನು ಕೂಡ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಸಂಚಾಲಕರನ್ನು ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು, ಇದೆಲ್ಲರಲ್ಲೂ ಕೂಡ ಇದನ್ನು ಗಮನಕ್ಕೆ ತಂದು ಏನ್ ಜಾಯಿಂಟ್ ಕಮಿಟಿಗಾಗಲೇ ಆಗಿದೆ ವರ್ಕ್ ಅಮೆಂಡ್ಮೆಂಟ್ ಬಿಲ್ 2024, ಇದ್ರ ಬಗ್ಗೆ ನಮ್ಮ ಸಲಹೆಗಳನ್ನು ಕೂಡ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೆಗೆದುಕೊಂಡು ಯಾವ ರೀತಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡಬೇಕು ಅದನ್ನು ಕೂಡ ತಾವು ಗಮನಿಸಬೇಕು ಅನ್ನುವ ಅಂಶವನ್ನ ಈ ಸಂದರ್ಭನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾಗಿ ನಮ್ಮ ವಸಂತ್ ಅವರು ಮಾತನಾಡ್ತಾ ನೋಟ್ರಿ ಬಗ್ಗೆನೂ ಕೂಡ ಹೇಳಿದ್ದಾರೆ. ಆ ವಿಚಾರದ ಬಗ್ಗೆನೂ ಕೂಡ ನಾನು ಗಮನಿಸ್ತೇನೆ. ಅದಕ್ಕಿಂತ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ಮೊದಲನೇದು ಸಾಕಷ್ಟು ಸಂಖ್ಯೆಯ ನಮ್ಮ ಮಹಿಳೆಯರು ಕೂಡ ಇದ್ದಾರೆ. ಮುಂದೆ ಜನಗಣತಿ ಇರ್ಬೋದು, ಡಿಲಿಮಿಟೇಷನ್ ಇರ್ಬೋದು, 33% ರಿಸರ್ವೇಷನ್ ಫಾರ್ ವಿಮೆನ್. ಸಹಜವಾಗಿನ ಮುಂದಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈಗ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಅದೇ ರೀತಿ ರಾಜಕಾರಣದಲ್ಲೂ ಕೂಡ ಪ್ರಧಾನಮಂತ್ರಿಗಳ ಒಂದು ಕನಸದು. ಇವತ್ತು ರಾಜಕಾರಣದಲ್ಲಿ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಹೆಚ್ಚೆಚ್ಚು ಮಹಿಳೆಯರಿಗೆ ಅವಕಾಶನ ಕೊಡಬೇಕು ಅಂತೇಳಿ 33% ರಿಸರ್ವೇಷನ್ ಕೂಡ ಇವತ್ತು ಆ ಬಿಲ್ ಕೂಡ ಪಾಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾನು ನಮ್ಮ ವಸಂತ್ ಅವರಿಗೆ ವಿನಂತಿ ಮಾಡತಕ್ಕಂಥದ್ದು, ಹೆಚ್ಚೆಚ್ಚು ಮಹಿಳೆಯರನ್ನ ಗುರುತಿಸಿ, ನ್ಯಾಯವಾದಿಗಳನ್ನು ಕೂಡ ಗುರುತಿಸಿ ಈ ಒಂದು ನಮ್ಮ ಪ್ರಕೋಷ್ಠದಲ್ಲಿ ಅವ್ರನ್ನು ಕೂಡ ಜೋಡಿಸ್ತಕ್ಕಂಥ ಕೆಲಸನೂ ಆಗಬೇಕು. ಮತ್ತೆ ನಾವು ಇವತ್ತು ಎಷ್ಟು ದಿನ ನೀವು ವೇದಿಕೆ ಮೇಲೆ ಕೂರ್ತಾರೋ ಗೊತ್ತಿಲ್ಲ, 33% ಆದ್ಮೇಲೆ ಅವ್ರು ಇಲ್ಲಿ ಬಂದಿರ್ತಾರೆ, ನಾವು ಅಲ್ಲಿ ಹೋಗಿರ್ತೀವಿ. ಹಾಗಾಗಿ ಎಲ್ಲರ ಜೊತೆ ಚೆನ್ನಾಗೂ ಇರಿ ಒಂಚೂರು. ಆದ್ರೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಾಮಾಣಿಕರ ಒಂದು ಕೊರತೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ವಿಪುಲ ಅವಕಾಶಗಳು ನಿಶ್ಚಿತವಾಗಿದೆ. ಅದೇ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಸ್ಕೋಬೇಕಾಗ್ತದೆ. ರಾಜಕಾರಣ ಅಂತಕ್ಕಂಥದ್ದು ಇಟ್ ಕಾಂಟ್ ಬಿ ಅ ಪಾರ್ಟ್ ಟೈಮ್ ಜಾಬ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗೊತ್ತು, ಕಾನೂನು ಪ್ರಕೋಷ್ಠದಲ್ಲಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯ ಮಿತ್ರನ ವಿನಂತಿ ಮಾಡ್ತಕ್ಕಂಥದ್ದು, ಅವಕಾಶಗಳು ನಿಶ್ಚಿತವಾಗಿ ಸಾಕಷ್ಟು ಇದೆ. ಅದೇ ನೀವು ಯಾವ ರೀತಿ ಹೆಚ್ಚೆಚ್ಚು ತೊಡಸ್ಕೊಳ್ತೀರಿ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಏನೇನು ತಮಗೆ ಅವಕಾಶಗಳು, ಉದಾಹರಣೆ ನೋಟ್ರಿ ಬಗ್ಗೆ ಹೇಳಿದ್ರು, ಮುಂದೆ ಏನೇನು ಕೇಂದ್ರದಲ್ಲಿ ಅವಕಾಶಗಳಿದೆ ಅದ್ರ ಬಗ್ಗೆನೂ ಕೂಡ ಹೆಚ್ಚು ಗಮನಿಸ್ತೇನೆ. ಅದು ತಾವು ಕೂಡ ಸಂಪೂರ್ಣವಾಗಿ, ಯಾಕೆಂದ್ರೆ ತಮ್ಮ ಕೆಲಸದ ಒತ್ತಡ ಸಾಕಷ್ಟು ಇರ್ತದೆ. ಯಾಕೆ ನಿಮ್ಮ ಪ್ರೊಫೆಷನ್ ಅನ್ನು ಬಿಟ್ಟು ಮಾಡಬೇಕು ಅಂತ ಹೇಳೋದಿಲ್ಲ. ಆದ್ರೆ ನಿಮ್ಮ ಒಂದು ಕೆಲಸದ ಒತ್ತಡದ ನಡುವೆನೂ ಸಹ ನಮ್ಮ ಪಕ್ಷದ ಒಂದು ಪ್ರಕೋಷ್ಠದಲ್ಲಿ, ಕಾನೂನು ಪ್ರಕೋಷ್ಠದಲ್ಲಿ ಏನು ಸೇವೆ ಸಲ್ಲಿಸಬೇಕು ಅಂತೇಳಿ ತಾವೆಲ್ಲರೂ ಕೂಡ ಮುಂದೆ ಬಂದಿದ್ದೀರಿ. ನಿಮ್ಮ ಅವಶ್ಯಕತೆನೂ ಕೂಡ ನಮ್ಮ ಕಾರ್ಯಕರ್ತರಿಗಿದೆ. ಅವರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಿಮ್ಮಿಂದ ನೇತೃತ್ವದಲ್ಲಿ ಆಗಬೇಕಾಗಿದೆ. ಅದರ ಜೊತೆಗೆ ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಇಟ್ಸ್ ಅನ್ ಎಕ್ಸಲೆಂಟ್ ಪ್ಲಾಟ್ಫಾರ್ಮ್. ನಾವು ಎಲ್ಲ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು, ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾವು ಓಡಾಡಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದಕ್ಕಿಂತ ಒಳ್ಳೆ ವೇದಿಕೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಕೂಡ ಹೆಚ್ಚೆಚ್ಚು ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖೇನ
ನಮ್ಮ ಪ್ರಕೋಷ್ಠವನ್ನು ಕೂಡ ಬಲಪಡಿಸ್ತಕ್ಕಂಥ ಕೆಲಸ ತಾವು ಮಾಡಿ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ. ನಮ್ಮ ಸಂಚಾಲಕರಾಗಿರ್ತಕ್ಕ ವಸಂತ್ ಅವರು, ಇಲ್ಲ ಅಧ್ಯಕ್ಷ ನೀವು ಬರಲೇಬೇಕು ಅಂತೇಳಿ ಇವತ್ತು ಈ ಕಾರ್ಯಾಗಾರಕ್ಕೆ ಬರಲೇಬೇಕು ಅಂತೇಳಿ ಒಂದು 20-25 ದಿನದಿಂದ ನನಗೆ ಹೇಳಿದ್ರು. ನನಗೂ ಕೂಡ ಸಂತೋಷ ಇದೆ. ನನಗಂತೂ ಲಾ ಪಾಸ್ ಮಾಡಿದ್ರು ಕೂಡ ನಿಮ್ಮ ಪ್ರಾಕ್ಟೀಸ್ ಮಾಡೋದಕ್ಕೆ ನನಗೆ ಏನು ಕಾಲಾವಕಾಶ ಸಿಗಲಿಲ್ಲ. ನಾನು ಕೂಡ ಇಲ್ಲಿ SJRC ಲಾ ಕಾಲೇಜಲ್ಲೇ ನಾನು ಪಾಸ್ಔಟ್ ಆಗಿ ಈಗ ಅನಿಸ್ತದೆ ನಾನು ಕೂಡ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು 8-10 ವರ್ಷ ಏನಾರ ಪ್ರಾಕ್ಟೀಸ್ ಮಾಡಿದಿದ್ರೆ ಬಹುಶಃ ಈ 10 ವರ್ಷದಿಂದ ನಾನು ಹಿಡಿಯೋದಕ್ಕೆ ಯಾರು ಕೈಯಲ್ಲಿ ಸಾಧ್ಯ ಆಗ್ತಿರಲಿಲ್ಲ. ಹೀಗೆ ಬೊಬ್ಬೆ ಹೊಡಿತಾರೆ. ತುಂಬಾ ಸಂತೋಷ ಆಗಿದೆ. ಭಾನುವಾರ ಆದರೂ ಸಹ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಇವತ್ತು ಕಾನೂನು ಪ್ರಕೋಷ್ಠಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು. ಸಂಚಾಲಕರ ನೇತೃತ್ವ ನಾವು ಕೂಡ ಪಕ್ಷದ ಕೆಲಸಕ್ಕೆ ಜೋಡಿಸಬೇಕು ಅಂತ ತಾವು ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ ನಾಡಿದ್ದು 2ನೇ ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಜೆಪಿ ಮೆಂಬರ್ಶಿಪ್ ಡ್ರೈವ್ ಅದಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ನಾನು ಕೂಡ 4ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಚಾಲನೆ ನೀಡ್ತಾ ಇದ್ದೇನೆ. ಹೆಚ್ಚೆಚ್ಚು ಸದಸ್ಯರನ್ನ ಮಾಡೋದ್ರ ಮುಖೇನ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕಾಗಿದೆ. ನಾವು ಕೂಡ ರಾಜ್ಯದಲ್ಲಿ ಕಳೆದ ಬಾರಿ 1,04,00,000 ಮೆಂಬರ್ಶಿಪ್ಗಳನ್ನು ನಾವು ಮಾಡಿಸಿದ್ವಿ ಹಿಂದೆ. ಆದರೆ ಅದಕ್ಕಿಂತ ಮೀರಿ ಈ ಸಲ ಮೆಂಬರ್ಶಿಪ್ ಡ್ರೈವ್ ನಾವು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೊರಟಿದ್ದೇವೆ. ಆ ವಿಚಾರವಾಗೂ ಕೂಡ ವಸಂತರು ಅದ್ರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಡಿ ಮಧ್ಯಾಹ್ನದ ಮೇಲೆ. ಮೆಂಬರ್ಶಿಪ್ ಡ್ರೈವ್ ಕೂಡ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಹೆಚ್ಚೆಚ್ಚು ಯುವತಿಯರನ್ನ ಈ ಮೆಂಬರ್ಶಿಪ್ ಡ್ರೈವ್ ತೆಗೆದುಕೊಂಡು ಬರಬೇಕು, ಅವ್ರನ್ನು ಕೂಡ ನೋಂದಣಿ ಮಾಡಿಸಬೇಕು ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ನೀಡ್ತಾ ಇದ್ದೇನೆ. ವಂದನೆಗಳು. ಮಾನ್ಯರೇ, ನಿಮ್ಮ ಮಾತುಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ ಅನೇಕ ಹೊಸ ಚಿಂತನೆಗಳನ್ನು ಮೂಡಿಸಿವೆ ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷ ಅರ್ಥ ನೀಡಿದೆ. ಅತ್ಯಂತ ಚೈತನ್ಯಪೂರ್ವಕ ನುಡಿಗಳನ್ನು ಹಂಚಿಕೊಂಡು ನಮ್ಮೆಲ್ಲರಿಗಾಗಿ ಪ್ರೇರಣಾದಾಯಕ ಉದ್ಘಾಟನಾ ಭಾಷಣವನ್ನು ನೀಡಿದ ಯುವ ನಾಯಕರಾದ ಶ್ರೀಯುತ BY ವಿಜೇಂದ್ರರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿರುವ ರಾಜ್ಯ ಪ್ರಕೋಷ್ಠಗಳ ಸಂಯೋಜಕರಾದ ಶ್ರೀ S. ದತ್ತಾತ್ರಿ ಅವರನ್ನು ಅವರ ಮಾರ್ಗದರ್ಶನ ಮತ್ತು ನಾಯಕತ್ವವು ಈ ಸಭೆಯನ್ನು ಯಶಸ್ವಿಯಾಗಿ ಮುನ್ನಡೆಸಲು ಪ್ರಮುಖ ಪಾತ್ರ ವಹಿಸಿರುತ್ತದೆ. ಈಗ ಶ್ರೀಯುತ S. ದತ್ತಾತ್ರಿ ಅವರಿಗೆ ಅಧ್ಯಕ್ಷೀಯ ನುಡಿಯನ್ನು ಸಭೆಗೆ ಅರ್ಪಿಸುವಂತೆ ವಿನಂತಿಸುತ್ತೇನೆ. ಭಾರತ್ ಮಾತಾ ಕಿ ನಮ್ಮ ದೇಶ ಕಾಯುವ ಸೈನಿಕರು 40 ಡಿಗ್ರಿ ಮೈನಸ್ನಲ್ಲಿ ನಮ್ಮ ದೇಶವನ್ನು ಕಾಯ್ತಾರೆ. ಹಾಗೆ ರಾಜಸ್ಥಾನದಂತ ಜಾಗದಲ್ಲಿ 60 ಡಿಗ್ರಿಗೂ ಹೆಚ್ಚು ಬಿಸಿಲು ತಾಪಮಾನದಲ್ಲಿ ಕಾಯ್ತಾರೆ. ಅವರೆಲ್ಲ ರಕ್ಷಣೆ ಮಾಡ್ತಾ ಇರೋದ್ರಿಂದ ನಾವು ಸುಖವಾಗಿದ್ದೀವಿ. ನಾವು ಕೂಡ ದೇಶವನ್ನ ಸ್ಮರಿಸಬೇಕಲ್ಲ. ನಮ್ಮ ಪಾರ್ಟಿಯಲ್ಲೇ ಇದೊಂದು ಅವಕಾಶ. ಬೇರೆ ಬೇರೆ ಸಂದರ್ಭದಲ್ಲಿ ನಾವೇನ್ ತಾಯಿ ಭಾರತಿಗೆ ಬೇರೆ ತರ ಸ್ಮರಿಸಕ್ಕಾಗಲ್ಲ. ಭಾರತ್ ಮಾತೆ ಅಂದ ತಕ್ಷಣ ಕಂಠಪೂರ್ತಿ, ಹೃದಯ ಪೂರ್ತಿ, ಆತ್ಮಪೂರ್ತಿ ನಾವು ಜೈಕಾರ ಹೇಳೋದ್ರ ಮೂಲಕನೇ ತಾಯಿ ಭಾರತೀಯರನ್ನ ಸ್ಮರಿಸುವಂಥದ್ದು. ಹಾಗಾಗಿ ಒಮ್ಮೆ ಅನ್ಸಲಿ ಭಾರತ್ ಮಾತಾ ಕೇ ಧನ್ಯವಾದ. ಈ ಒಂದು ಕಾನೂನು ಪ್ರಕೋಷ್ಠದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕ, ವಿಶೇಷವಾಗಿ ಪ್ರಕೋಷ್ಠಗಳ ಔಚಿತ್ಯತೆ, ಪ್ರಕೋಷ್ಠಗಳಿಂದ ಪಕ್ಷಕ್ಕೆ ಆಗುವ ಲಾಭಗಳು ಮತ್ತೆ ಸಾರ್ವಜನಿಕಕ್ಕೆ ಸಿಗುವ ಅನುಕೂಲಗಳ ಬಗ್ಗೆ ಯೋಚನೆ ಮಾಡಿ ಸಂಪೂರ್ಣ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಮಾನ್ಯ BY ವಿಜೇಂದ್ರ ಅವರೇ, ಕಾನೂನು ಪ್ರಕೋಷ್ಠಕ್ಕೆ ಸಕ್ರಿಯವಾಗಿ ಇದಕ್ಕೆ ಬಲ ಕೊಡ್ತಿರ್ತಕ್ಕಂಥ ನಮ್ಮ ಸಂಚಾಲಕರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರೇ, ಹಾಗೆ ಸಹ ಸಂಚಾಲಕರಾಗಿರ್ತಕ್ಕಂಥ ಲಕ್ಷ್ಮಣ್ ಕುಲಕರ್ಣಿ ಅವರೇ,
ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಲ್ಲಿ ಆಗಿರ್ತಕ್ಕಂಥ ಮೈಸೂರಿನ ರಾಜೇಂದ್ರ ಅವರು ಮೈಸೂರಿನಲ್ಲಿ ನಮ್ಮೆಲ್ಲರಿಗೂ ಅತಿಥೇಯರು. ಪಕ್ಷದ ಕಾರ್ಯಕರ್ತರು ಹೋಗಲಿ, ನಾಯಕರು ಹೋಗಲಿ, ಆತಿಥ್ಯ ಕೊಡೋದ್ರೊಳಗೆ ನಿಸ್ಸೀಮ್ರು. ಹಾಗಾಗಿ ಅವರ ಆತಿಥ್ಯವನ್ನು ನಾವು ಸ್ಮರಿಸ್ತಾ ಇರ್ತೀವಿ ಅವ್ರನ್ನ. ರಾಜೇಂದ್ರ ಅವರೇ, ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ದಟ್ಸ್ ಗುಡ್ ಪಾಯಿಂಟ್. ಬಹಳ ಹೆಮ್ಮೆ ಅಂತಂದ್ರೆ ಮೈಸೂರಿನಲ್ಲಿ ನಮ್ಮ ಬಿಜೆಪಿ ಕಾರ್ಯಾಲಯ ಸಾಮಾನ್ಯವಾಗಿ ನಿವೇಶನ ಕೊಟ್ಬಿಡ್ತಾರೆ, ನೀವು ಕಟ್ಕೊಳ್ಳಿ ಅಂತಾರೆ. ಇವ್ರು ಹಂಗ್ ಮಾಡ್ಲಿಲ್ಲ, ನಿವೇಶನ ಕೊಟ್ಟರು, ಅದ್ಭುತವಾದ ಕಾರ್ಯಾಲಯವನ್ನು ಕಟ್ಕೊಟ್ಟಿದ್ದಾರೆ ಅಂತ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಈ ಒಂದು ಕಾನೂನು ಪ್ರಕೋಷ್ಠದ ರಾಜ್ಯ ಸಮಿತಿ ಸದಸ್ಯರು, ವೇದಿಕೆ ಮೇಲಿರ್ತಕ್ಕಂಥ ವಿಶ್ವನಾಥ್ ಅವರೇ, ಯಶವಂತ್ ಅವರೇ, ಶ್ರೀಮತಿ ವೀಣಾ ಅರುಣ್ ಅವರೇ, ಬಿ ಶ್ರೀನಿವಾಸ್ ಅವರೇ, ಸಹ ಸಂಚಾಲಕರಾಗಿರ್ತಕ್ಕಂಥ ಲಕ್ಷ್ಮಣ್ ಕುಲಕರ್ಣಿ ಅವರೇ, ಕೆಳಗಿರ್ತಕ್ಕಂಥ ನಮ್ಮ ರಾಜ್ಯ ಸಮಿತಿಯ ಸದಸ್ಯರೇ, ಹಾಗೂ ಎಲ್ಲ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಚಾಲಕರೇ, ಸಹ ಸಂಚಾಲಕರುಗಳೇ, ನಿಮ್ಮೆಲ್ಲರೂ ಕೂಡ ಈ ಒಂದು ಹೊಸ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಕ್ಕ ಸಂದರ್ಭದಲ್ಲಿ ನಮ್ಮೆಲ್ಲ ಜಿಲ್ಲಾ ಸಂಚಾಲಕರು, ಸಹ ಸಂಚಾಲಕರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಿಮ್ಮ ಮುಂದಿನ 3 ವರ್ಷಗಳ ಕಾಲ ನಮ್ಮ ಜಿಲ್ಲೆಯ ಕಾನೂನು ಪ್ರಕೋಷ್ಠಕ್ಕೆ ಹೆಚ್ಚು ಶಕ್ತಿ ಕೊಡುವಂತ ಕೆಲಸ ನಿಮ್ಮಿಂದ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬರ್ತೀನಿ. ಸ್ನೇಹಿತರೆ, ಭಾರತೀಯ ಜನತಾ ಪಾರ್ಟಿ ಒಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ ನಾವು ಹೇಳ್ತೀವಿ. ಲಾಲ್ ಕೃಷ್ಣ ಅದ್ವಾನಿಯವರಂತೂ ಯಾವ ಸಂದರ್ಭದಲ್ಲೂ ಆ ಪದ ಇಲ್ಲದೆ ಮುಂದೆ ಹೋಗ್ತಿರ್ಲಿಲ್ಲ. ಅಂದ್ರೆ ಅರ್ಥ ಏನಿತ್ತು ಅಂದ್ರೆ, ನಾವು ಬರೇ ಬಾಯಲ್ಲಿ ಹೇಳೋದಲ್ಲ, ನಾವು ಪಾರ್ಟಿ ವಿತ್ ಎ ಡಿಫರೆನ್ಸ್ ಅನ್ನ ಸದಾ ನಡೆಸ್ಕೊಂಡು ಹೋಗ್ಬೇಕು ಅಂತ ಅದನ್ನ ಪುನರುಚ್ಚಾರ ಮಾಡ್ತಾ ಇದ್ರು. ಹಾಗಾಗಿ ನಾವು ನಮ್ಮ ನಡೆ, ನಮ್ಮ ಚಟುವಟಿಕೆ, ಕಾರ್ಯಶೈಲಿ ಎಲ್ಲದರಲ್ಲೂ ಕೂಡ ನಾವು ವಿಶೇಷತೆಯನ್ನ ಜನರಿಗೆ ತೋರಿಸುವಂತ ಒಂದು ಕಮಿಟ್ಮೆಂಟ್ ನಮ್ಮ ಮೇಲಿದೆ ಸ್ನೇಹಿತರೆ. ಹಾಗಾಗಿ ಕಾನೂನು ಪ್ರಕೋಷ್ಠ ಇದಕ್ಕೆ ಹೊರತಾಗಿಲ್ಲ. ತಾವೆಲ್ಲ ಜವಾಬ್ದಾರಿ ತಗೊಂಡಂತ ಸಂದರ್ಭದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಸೇರಿದ್ವಿ. ನಾನು ಅವಾಗ ಹೇಳಿದೆ, ನಮ್ದು ಪಾರ್ಟಿ ವಿತ್ ಎ ಡಿಫರೆನ್ಸ್ ಅಂತ ಅಂದ್ಬಿಟ್ಟು. ನಮ್ಮ ಪಾರ್ಟಿಯ ವಿಚಾರಗಳು ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆ ನಮ್ದಿದೆ. ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಪಂಚನಿಷ್ಠೆ ನಮ್ಮ ಪಾರ್ಟಿಯ ಬೇಸ್ ಇರ್ತಕ್ಕಂಥ ಈ ಪಂಚನಿಷ್ಠೆಯಲ್ಲಿ ಒಂದು ಸಾಂಸ್ಕೃತಿಕ ರಾಷ್ಟ್ರೀಯತೆ, ರಾಷ್ಟ್ರೀಯ ಭದ್ರತೆ. ನಾವು ದೇಶ ಮೊದಲು ಅಂತೀವಿ ಹೊರತು ಪಕ್ಷ ಮೊದಲು ಅಂತ ಹೇಳಲ್ಲ. ಪಕ್ಷ ಮೊದಲು ಅಂತೀವಿ ಹೊರತು ವ್ಯಕ್ತಿ ಮೊದಲು ಅಂತ ಹೇಳಲ್ಲ. ನೀವು ಹೇಳ್ಬೋದು ಎಲ್ರಿ ದೇಶ ಮೊದಲು ಪಕ್ಷ ನಂತರ ಅಂತ ಹೇಳಿದ್ರೆ, ನಮ್ಮ ಹತ್ರ ಸಾಕ್ಷಿ ಇದೆ, ನಾವು ಮಾಡಿ ತೋರಿಸಿದೀವಿ. 1975ರಲ್ಲಿ ತುರ್ತು ಪರಿಸ್ಥಿತಿ ಬಂದ ಸಂದರ್ಭದಲ್ಲಿ, 77ರಲ್ಲಿ ಹೊಸದಾಗಿ ಚುನಾವಣೆ ಮಾಡೋ ಸಂದರ್ಭದಲ್ಲಿ ಭಾರತೀಯ ಜನಸಂಘವನ್ನ ಈ ದೇಶದ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತ ಜನತಾ ಪಕ್ಷದವ್ರಿಗೆ ಮರ್ಜ್ ಮಾಡಿದ್ವಿ. ನಾವು 27 ವರ್ಷ ಕಟ್ಟಿ ಬೆಳೆಸಿರ್ತಕ್ಕಂಥ ಜನಸಂಘವನ್ನ ಯಾತಕ್ಕೋಸ್ಕರ ಬಿಟ್ವಿ, ನಾವು ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ವಿ. ಹೀಗೆ ರಾಷ್ಟ್ರೀಯ ಬದ್ಧತೆ ಇರ್ಬೋದು, ಪ್ರಜಾಪ್ರಭುತ್ವ ನಮ್ದು ಪಂಚನಿಷ್ಠೆಯಲ್ಲಿ ಒಂದು. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆನೂ ಉಳಿಸಬೇಕು ಅಂತ ನಾವು ಯೋಚನೆ ಮಾಡೋರು. ಹಾಗೆ ಪಾರ್ಟಿಯಲ್ಲೂ ಕೂಡ ಆಂತರಿಕ ಪ್ರಜಾಪ್ರಭುತ್ವನ ಗಟ್ಟಿಯಾಗಿ ಬೆಳೆಸ್ಕೊಂಡು ಬಂದಿದ್ವಿ. ಪ್ರತಿ 3 ವರ್ಷಕ್ಕೊಂದೇ ಅಧ್ಯಕ್ಷರು ಬದಲಾವಣೆ ಆಗತ್ತಾರೆ. ನಮ್ಮಲ್ಲಿ ಬೂತ್ ಅಧ್ಯಕ್ಷನಿಂದ ಹಿಡಿದು ಮೇಲ್ ತನಕ ಬದಲಾವಣೆಗಳು ಆಗತ್ತೆ. ನೀವು ಹಿಂದೆ ಭಾರತೀಯ ಜನಸಂಘದ 27 ವರ್ಷ ಹಿಸ್ಟ್ರಿ ತೆಗೆದ್ರೆ, ಭಾರತೀಯ ಜನತಾ ಪಾರ್ಟಿಯ ಸುಮಾರು 43 ವರ್ಷದ ಹಿಸ್ಟ್ರಿ ತೆಗೆದ್ರೆ 11-12 ಜನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೊರಗೊಂಬಿದ್ದಾರೆ. ಅನೇನ್ ಆವರೇಜ್ 3 ವರ್ಷಕ್ಕೊಂದು ಹೊಸ ರಾಷ್ಟ್ರೀಯ ಅಧ್ಯಕ್ಷರು ಬಂದಿದ್ದಾರೆ, ಕೆಲವೊಂದ್ಸಲಿ ರಿಪೀಟ್ ಮಾಡಿದ್ದಾರೆ. ಹೀಗೆ ಪಕ್ಷವನ್ನ, ನಮ್ಮ ವಿಚಾರಧಾರೆಯನ್ನ ಹೆಚ್ಚು ಮಾಡುವಂಥದ್ದು 2 ಸಂದರ್ಭದಲ್ಲಿ ಮಾತ್ರ ಆಗುತ್ತೆ. ಒಂದು, ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಾವು ಬೇರೆ ಬೇರೆಯವ್ರನ್ನ ನಮ್ಮ ಪಾರ್ಟಿ ಕರ್ಕೊಂಡ್ ಬರ್ತೀವಿ, ಟಿಕೆಟ್ ಕೊಡ್ತೀವಿ, ಅವ್ರ ಫಾಲೋಯರ್ಸು, ಅವ್ರ ಜೊತೆಗಿದ್ದವರೆಲ್ಲ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ತಾರೆ, ಜೊತೆಗೆ ನಮ್ಮ ಜೊತೆಗೆ ಹೋಗ್ಬಿಡ್ತಾರೆ. ಇನ್ನೊಂದು, ನಮ್ಮ ಪಕ್ಷವನ್ನ ವಿಸ್ತಾರ ಮಾಡಕ್ಕೆ ಇರ್ತಕ್ಕಂಥ ಅವಕಾಶ ಸದಸ್ಯತ್ವ ಅಭಿಯಾನ. ಈಗ ನಮಗೆ ಸದಸ್ಯತ್ವ ಅಭಿಯಾನ ಬಂದಿದೆ. ನಾವೆಲ್ಲ ಹೊಸ ಜವಾಬ್ದಾರಿ ತಗೊಂಡ ತಕ್ಷಣ ನಮ್ಗೆ 2 ದೊಡ್ಡ ಜವಾಬ್ದಾರಿಗಳಿದೆ, ನಾನು ಹೇಳ್ತೀನಿ ಈಗ. ಹಾಗೆ ಪಂಚನಿಷ್ಠೆಯಲ್ಲಿ ಮೌಲ್ಯಾಧಾರಿತ ರಾಜಕಾರಣ, ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ ನಾವು. ಮಾನ್ಯ ನರೇಂದ್ರ ಮೋದಿಯವರು 11 ವರ್ಷ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ನೀವು ಕೇಳಬಹುದೇನೆ, ಬಿಡಿ ಸಾರ್ ಗೊತ್ತಿದೆ ಅವರು ಹೀಗಿವ್ರೆ ಅನ್ನೋದು. ಆದ್ರೆ ಆ ತರದ್ದು ಬಂದಾಗ ಸಮಯ ಸಂದರ್ಭದಲ್ಲಿ ಉತ್ತರ ಕೊಟ್ಟು ಮೌಲ್ಯವನ್ನು ಉಳಿಸುವಂತ ಕೆಲಸ ನಮ್ಮ ಪಾರ್ಟಿ ಮಾಡ್ತೀವಿ. ಹಾಗೆ ಏಕಾತ್ಮ ಮಾನವತೆ, ಡಾಕ್ಟರ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಏಕಾತ್ಮ ಮಾನವತೆ
ನಮ್ಮ ಪಕ್ಷದ ಸಿದ್ಧಾಂತ ಅದರೊಳಗೆ ಇರ್ತಕ್ಕಂಥ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. 5ನೇದು ಸರ್ವಧರ್ಮ ಸಮಭಾವ. ಹೇಳ್ತಾರೆ ನಾವು ಬರೇ ಹಿಂದುತ್ವ ಪ್ರಾಶಸ್ತ್ಯ, ನಾವು ಹಿಂದುತ್ವ ಪ್ರಾಶಸ್ತ್ಯ ತಗೊಂಡು ಹಿಂದುತ್ವದ ಆಧಾರದ ಮೇಲೆ ಎಲ್ಲ ಧರ್ಮದವರನ್ನು ನಡೆಸ್ಕೊಂಡು ಅಂತ ನಮ್ಮ ಪಾರ್ಟಿ. ಹೀಗೆ ಪಂಚನಿಷ್ಠೆ ನಮ್ಮ ವಿಚಾರಧಾರೆ ಇದೆ. ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸಬೇಕು, ವಿಸ್ತಾರ ಮಾಡಬೇಕು ಅಂದ್ರೆ ನಮಗೆ ಹೆಚ್ಚು ಜನ ಬರಬೇಕಾಗತ್ತೆ. ಹಾಗಾಗಿ ಈಗ ಅದು ಅವಕಾಶ ಬಂದಿದೆ. ಸದಸ್ಯತ್ವ ಅಭಿಯಾನ ನಾಳೆ 2ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ನಮ್ಮೆಲ್ಲರ ಜವಾಬ್ದಾರಿ ಮೊದಲು ಈ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಬೇಕು. ಏನ್ ಮಾಡ್ಬೇಕಾದ್ರೆ 2 ತರದ ಸದಸ್ಯತ್ವ ಇದೆ. ಒಂದು 5 ನಿಮಿಷ ಅದ್ರದ್ದು ಹೇಳ್ತೀನಿ, ಆಮೇಲೆ ಮುಂದೆ ಹೋಗೋಣ. 2 ತರದ ಸದಸ್ಯತ್ವ. ಒಂದು ಸಾಮಾನ್ಯ ಸದಸ್ಯರು ಮಾಡುವಂಥದ್ದು. ನಮ್ಮ ಪಾರ್ಟಿಲಿ ಹಿಂದೆ 50 ಪೈಸಾ ಕೊಟ್ಟು, 1 ರೂಪಾಯಿ ಕೊಟ್ಟು, 2 ರೂಪಾಯಿ, 5 ರೂಪಾಯಿ ತನಕ ಕೊಟ್ಟು ಈ ತರ ಫಾರ್ಮೇಟ್ ಅಲ್ಲಿ ಮಾಡ್ತಾ ಇದ್ರು ಸದಸ್ಯತ್ವನ. ಅದು ಪುಸ್ತಕ ಹೋಗ್ತಿತ್ತು, ಬರ್ತಿರ್ಲಿಲ್ಲ, ಆಗಿತ್ತು. 2014ರಿಂದ ಇದಕ್ಕೆ ಬದಲಾವಣೆ ಆಯಿತು. ಇದನ್ನ ಆನ್ಲೈನ್ ಮೊಬೈಲ್ ಮೂಲಕ ಮಿಸ್ ಕಾಲ್ ಕೊಡೋದ್ರ ಮೂಲಕ ಸದಸ್ಯತ್ವ, ಉಚಿತವಾಗಿ ಸದಸ್ಯತ್ವ, ದುಡ್ಡು ಕೊಡೋದಿಲ್ಲ. ನಮ್ಮ ಪಾರ್ಟಿಗೆ ದುಡ್ಡು ಬೇಡ ಅಂತ ತೀರ್ಮಾನ ಮಾಡಿ ಸದಸ್ಯತ್ವ ಕೊಡಬೇಕು. ಮಿಸ್ ಕಾಲ್ ಅಂದ್ರೆ ಅವರ ಮೊಬೈಲ್ ಅಲ್ಲಿ ಮಿಸ್ ಕಾಲ್ ಕೊಡಿಸ್ಬೇಕು ಅಂತ ಮಾಡುದು. ಎಷ್ಟು ಚೆನ್ನಾಗಿದೆ ಕಾನ್ಸೆಪ್ಟ್ ಅಂದ್ರೆ ನಮ್ಗನ್ನಿಸ್ಬೋದು, ಏನು ಮಿಸ್ ಕಾಲ್ ಕೊಟ್ಟು ಮಾಡ್ಬಿಡ್ತಾರೆ ಅಂದ್ರೆ ಅರ್ಥ, ಮಿಸ್ ಕಾಲ್ ಕೊಟ್ಬಿಟ್ರೆ ನಾನು ಸದಸ್ಯನಾಗಿ ಒಪ್ಕೊಂಡು ನನ್ನ ಮೊಬೈಲ್ ಅಲ್ಲಿ ಮಿಸ್ ಕಾಲ್ ಕೊಟ್ಟಿದ್ದೀನಿ ಅಂತ ಕಮಿಟ್ಮೆಂಟ್ ಅದು. ಸೊ ಅವಾಗ ಇಡೀ ರಾಷ್ಟ್ರದಲ್ಲೇ ಹೆಚ್ಚು, ಇಡೀ ವಿಶ್ವದಲ್ಲೇ ನಮ್ದು ಸುಮಾರು 11 ಕೋಟಿ ಸದಸ್ಯತ್ವ ಆಯಿತು. 2ನೇ ಸಲ 2019ರಲ್ಲಿ ಅದನ್ನು ಇಂಪ್ರೂವ್ ಮಾಡಿ ಮತ್ತೆ ಮಿಸ್ ಕಾಲ್ ಮೂಲಕ ಅಭಿಯಾನ ಮಾಡಿದ್ರು. ಆವಾಗ ಮತ್ತೆ 7 ಕೋಟಿ ಜಾಸ್ತಿಯಾಗಿ 19 ಕೋಟಿ ಆಯಿತು. ಈಗ ಮತ್ತೆ ಬಂದಿದೆ. ಸೊ ಈ ಅಭಿಯಾನ ನಾಳೆ 1ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿ ಉದ್ಘಾಟನೆ ಮಾಡ್ತಾರೆ. 2ನೇ ತಾರೀಕಿಂದ ಇದು ಬರುತ್ತೆ. ನನ್ನ ಅಪೇಕ್ಷೆ ಇರೋದು, ನಮ್ಮ ಕಾನೂನು ಪ್ರಕೋಷ್ಠದಿಂದ ನಾವು ಇಡೀ ರಾಜ್ಯದಲ್ಲಿ ಒಂದು 5 ಲಕ್ಷ ಸದಸ್ಯತ್ವವನ್ನು ಮಾಡಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಮಾಡ್ಬೋದಾ? ಹೇಗೆ ಮಾಡ್ಬೋದು ಅಂತ ನನ್ನ ಹತ್ರ ಸ್ಟ್ರಾಟಜಿ ಇದೆ. ಹೇಗೆ ಅಂತಂದ್ರೆ ಒಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. 39 ಜಿಲ್ಲೆ ನಮ್ದು. 39 ಸಂಚೂರು ನೋಟ್ ಮಾಡ್ಕೊಂಡ್ರು ಪರವಾಗಿಲ್ಲ, ಹೊಸ ಜವಾಬ್ದಾರಿ ಇರು. 39 ಜಿಲ್ಲೆ. ಪ್ರತಿ ಜಿಲ್ಲೆಯಲ್ಲಿ 7 ಜನ ಸಮಿತಿ ಸದಸ್ಯರು, ಇನ್ನಿಬ್ರು ಸಂಚಾಲಕರು, ಸಹ ಸಂಚಾಲಕರು. ಒಟ್ಟು ಇಡೀ ರಾಜ್ಯದಲ್ಲಿ 351 ಜನ ಅದಾಗ್ತಾರೆ. ಹಾಗೆ ರಾಜ್ಯ ಸಮಿತಿ ಸದಸ್ಯರು 22 ಜನ ಇದ್ದಾರೆ. ಹಾಗೆ ನಮ್ದು 319 ಮಂಡಲ ಇದೆ. ಎಲ್ಲ ನಮ್ಮ ಜಿಲ್ಲಾ ಸಂಚಾಲಕರು ಗಮನಿಸ್ರಿ, ನಮ್ದು 319. ನಮ್ಮ ಜಿಲ್ಲೆಯಲ್ಲಿ 7, 8, 9, 10 ಮಂಡಲ ಇದೆ. ಮಂಡಲಕ್ಕೆ ಸಂಚಾಲಕರು, ಸಹ ಸಂಚಾಲಕರು ಮಾಡ್ತೀವಿ. 5 ಜನ ಸದಸ್ಯರು ಮಾಡ್ತೀವಿ. ಅವ್ರ ಸಂಖ್ಯೆ 2233 ಆಗತ್ತೆ. ಅಲ್ಲಿ ಒಟ್ಟು ಸಂಖ್ಯೆ 2606 ಜನ ಆಗತ್ತೆ. ಈಗ ನೀವು ಕೇಳ್ಬೋದು, ಸರ್ ನಾವು ಜಿಲ್ಲೆ ಮಾಡಿದೀವಿ ಸರ್, ಜಿಲ್ಲೆ ಸಮಿತಿನೇ ಮಾಡಿಲ್ಲ, ಇನ್ನು ತಾಲೂಕ್ ಸಮಿತಿ ಮಾಡಿಲ್ಲ ಅಂತ. ಯಾಕೆ ಇದನ್ನು ಸೇರಿಸ್ತಾ ಇದ್ದೀನಿ ಅಂದ್ರೆ, ನಾಳೆ ಹೋದ ತಕ್ಷಣ ನಮ್ಮ ಸಂಚಾಲಕರು, ಸಹ ಸಂಚಾಲಕರ ಜವಾಬ್ದಾರಿ ಏನು? ಮೊದಲನೇದು ಜಿಲ್ಲಾ ಸಮಿತಿ ಮಾಡಬೇಕು, ತಾಲೂಕ್ ಸಮಿತಿ ಮಾಡಬೇಕು. ಮಾಡಿದ್ರೆ ನಮಗೊಂದು ಕೆಲಸ ಶುರುವಾಗತ್ತೆ, ಅವ್ರನ್ನ ಮಾಡ್ಬೇಕಾಗತ್ತೆ. ಯಾಕೆ ಇಷ್ಟು ಜನ ಸಂಖ್ಯೆ ಹೇಳ್ತಿದ್ದೀನಿ? ಇಷ್ಟು ಜನ ಮೊದಲು ನಾವು ಮೆಂಬರ್ಶಿಪ್ ತಗೊಳ್ಬೇಕು, ನಾವು ಸಕ್ರಿಯ ಸದಸ್ಯರಾಗಬೇಕು. ಮೊದಲನೇದು ಹೇಳಿದೆ, 2 ತರದ ಸದಸ್ಯತ್ವ. ಒಂದು ಸಾಮಾನ್ಯ ಸದಸ್ಯತ್ವ. ಸಾಮಾನ್ಯ ಸದಸ್ಯತ್ವ ನಮ್ಮ ಮೊಬೈಲ್ ಅಲ್ಲಿ ನಂಬರ್ ಒಂದ್ಸಲಿ ಹೇಳ್ಬಿಡ್ತೀನಿ, ಗೊತ್ತಿದೆ, ಕೆಲವ್ರಿಗೊಂದ್ಸಲಿ ರಿಪೀಟ್ ಮಾಡೋಣ. 88 ಇದೆ ಅಲ್ವಾ? ಅದಿದೆ, ಹಂಗಾರೆ ನಾನು ಜಾಸ್ತಿ ಹೋಗಲ್ಲ, ಅದು ಮಾಡ್ಕೊಳ್ಳಿ. ಸೊ ನನ್ನ ಗುರಿ ಇಷ್ಟೇ, ನಾವು ಸಾಮಾನ್ಯ ಸದಸ್ಯತ್ವ ಮಾಡಿ ನಾವು ಸಕ್ರಿಯ ಸದಸ್ಯರಾಗಬೇಕು. ಯಾರು? ರಾಜ್ಯ ಸಮಿತಿ ಸದಸ್ಯರು, ಜಿಲ್ಲಾ ಸಮಿತಿ ಸದಸ್ಯರು ಎಲ್ಲ ಆಗಬೇಕು. ಒಟ್ಟು ಸಂಖ್ಯೆ 2606 ಜನ ಆಗತ್ತೆ. ನನ್ನ ಅಪೇಕ್ಷೆ ಇರೋದು, ನಾವು ಇನ್ನೊಂದೊಬ್ಬರನ್ನ ಮೋಟಿವೇಟ್ ಮಾಡೋಣ. ನಾನು ಜಾಸ್ತಿ ಮಾಡ್ತಾ ಇಲ್ಲ, ನನ್ಗೆ ಗೊತ್ತಿದೆ, ಪ್ರಾಕ್ಟೀಸ್ ಇರುತ್ತೆ, ಹೋಗಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ. ಈಗ ಮುತಾಲಿಕರವರು ನಾನು 100 ಮಾಡೋದಲ್ದೆ ಇನ್ನೊಬ್ಬನ ಕೈ 100 ಮಾಡಬೇಕು. ಶ್ರೀನಿವಾಸ್ ಒಬ್ಬರಲ್ದೆ 200 ಮಾಡೋಂಥದ್ದು, ನಮ್ಮ ರಾಘವೇಂದ್ರ 100 ಮಾಡೋದು. ಹೀಗೆ ಮಾಡಿದ್ರೆ ಒಟ್ಟು 2606 ಜನ ಸೇರಿ 100 ಜನ ಮಾಡಿದ್ರೆ ನಮ್ದು 2,60,000 ನಮ್ದಿಷ್ಟೇ ಮೆಂಬರ್ಶಿಪ್ ಆಗತ್ತೆ. ಇನ್ನು ನಾನು ಹೇಳ್ತಿರೋದೇನು, ಒಂದು ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಒಬ್ರು 100 ಜನ ಮಾಡೋ ಸಂಖ್ಯೆ ಅಂದ್ರೆ ಸಕ್ರಿಯ ಸದಸ್ಯತ್ವ. ನಮ್ಮ ಕಾನೂನು ಪ್ರಕೋಷ್ಠ ಜವಾಬ್ದಾರಿ ಇರೋರು 2606 ಜನ ಆಗ್ತಾರೆ, ಅವರು ಸಕ್ರಿಯ ಸದಸ್ಯತ್ವ. ನಾವು ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕು. ನಾವು ಒಂದೇ ಒಂದು ಎಕ್ಸ್ಟ್ರಾ ಕೇಳಿದ್ರೆ 2-3 ಆಗಲಿ ತೊಂದ್ರೆ, ಅವು ಮತ್ತೆ 2600 ಆಗತ್ತೆ. ಒಟ್ಟು ಸೇರಿ 5,21,200 ಸದಸ್ಯರನ್ನು ನಾವು ಮಾಡಕ್ ಶಕ್ತಿ ಇದೆ. ಮಾಡ್ಬೋದಾ? ನಾವು ಮಾಡಬೇಕು ಅಂತಾದ್ರೆ ಮೊದಲು ಜನನ್ನ ನಾವು ರೆಡಿ ಮಾಡ್ಕೋಬೇಕು. ನಮ್ಗೆ ಈಗಲಿಂದನೇ ನಾವು 100 ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬಂದ್ಬಿಡ್ಬೇಕು. ನಮ್ಮ ಸ್ನೇಹಿತರು ಯಾರು, ಕ್ಲೈಂಟ್ ಯಾರುಗಳು, ನಮ್ದೊಂದು ದೊಡ್ಡ ಕ್ಲೈಂಟೇಲ್ ಇದೆ.
ಸಮಾಜದಲ್ಲಿ ನಮ್ಮ ಮಾತನ್ನ ಜನ ಕೇಳ್ತಾರೆ, ಅವರ ಕಷ್ಟ ಸುಖಗಳು ನಾವು ಭಾಗಿಯಾಗಿರ್ತೀವಿ, ಕೇಸ್ಗಳು ಗೆದ್ಕೊಟ್ಟಿರ್ತೀವಿ, ಎಷ್ಟೋ ಸಮಸ್ಯೆಗಳನ್ನ ಸಂಕಟಗಳನ್ನ ಪರಿಹಾರ ಮಾಡಿರ್ತೀವಿ. ಸಮಾಜದಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಇದೆ. ಸೊ ಹಾಗಾಗಿ ನಾವೆಲ್ಲರೂ ನೂತನ ಜಿಲ್ಲಾ ಸಂಚಾಲಕರು ಸಹ ಸಂಚಾಲಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಂದೊಂದು 40-45 ದಿವಸ ದಯಮಾಡಿ ಈ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಬೇಕು. ನಾಳೆ ಅನ್ನಬೇಕು, ಏನು ಮರೆ ಅವರು ಅಡ್ವೊಕೇಟ್ಗಳೆಲ್ಲ ಮೆಂಬರ್ಶಿಪ್ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟಾರೆ ಅನ್ನೋದು ಬರಬೇಕಲ್ಲ, ಅಪೇಕ್ಷೆ ಬರಬೇಕಲ್ಲ. ಹಾಗಾಗಿ ನಾವು ಸಕ್ರಿಯವಾಗಿ ರಾಜಕಾರಣಿಯಲ್ಲಿ ಕೆಲಸ ಮಾಡ್ತೀವಿ, ನಾವು ಓಟ್ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಈಗ ಮೆಂಬರ್ಶಿಪ್ ಮಾಡೋದ್ರಿಂದ ಹೋಗೋಣ, ದೊಡ್ಡ ನಮ್ದ ಸೀನಿಯರ್ ಅಡ್ವೊಕೇಟ್ಸ್ ಹತ್ರ ಸಂಕೋಚ ಇಲ್ಲದೆ ಕೇಳೋಣ. ಬೇರೆ ಅಫಿಷಿಯಲ್ಸ್ ಗೌರ್ಮೆಂಟ್ಗಳೆಲ್ಲ ಆದ್ರೆ ಅವ್ರು ಮೆಂಬರ್ಶಿಪ್ ಮಾಡ್ಕೊಳಕ್ಕಾಗಲ್ಲ. ಅಡ್ವೊಕೇಟ್ಸ್ಗೆ ದೇ ಆರ್ ಫ್ರೀ, ಅವ್ರಿಗೆ ಯಾವ್ದಿಲ್ಲ. ಸೊ ಹಾಗಾಗಿ ದಯಮಾಡಿ ಈ ಸದಸ್ಯ ಅಭಿಯಾನದಲ್ಲಿ ತಾವು ಭಾಗವಹಿಸಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಇನ್ನ ಎರಡನೇದು ಪ್ರಸ್ತಾಪ ಮಾಡಿದ್ರು, 3 ಹೊಸ ಕಾನೂನುಗಳನ್ನ ರಚನೆ ಆಗಿದೆ. ಅದರ ಬಗ್ಗೆ ಈಗ ಸಿಗತ್ತೆ, ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನೀವು ಹೇಳಬಹುದು ಸರ್ 3 ಕಾನೂನುಗಳ ಎಲ್ಲಾನು ವಿವರವಾಗಿ ಹೇಳಕ್ ಹೋದ್ರೆ ಟೈಮ್ ಸಾಕಾಗಲ್ಲ ಅಂತ. ನಮ್ಮ ಅಪೇಕ್ಷೆ ಇರೋದು ಈ 3 ಕಾನೂನುಗಳಲ್ಲಿ ಕ್ಲೈಂಟ್ ಫ್ರೆಂಡ್ಲಿ, ಪಬ್ಲಿಕ್ ಫ್ರೆಂಡ್ಲಿ ಸಾಕಷ್ಟು ವಿಷಯಗಳನ್ನ ತಂದಿದಾರೋ ಇಲ್ವೋ, ನಾವು ಅದೆಲ್ಲೂ ಕೆಳಗಡೆಗೆ ತೋರ್ಸಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ನಮ್ದೆಲ್ಲರ ಜಿಲ್ಲೆಯಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದೀವ, ನಾವು ಹೇಳಕ್ಕೆ ಆಗಿಲ್ಲ. ನಾವು ಇನ್ನು ನಮಗೆ ಇದೊಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಶತಮಾನಗಳಲ್ಲಿರ್ತಕ್ಕಂಥ ಕಾನೂನನ್ನ ಬದಲಾಯಿಸಕ್ ತಾಕತ್ತಿರ್ಲಿಲ್ಲ, ಧೈರ್ಯ ಇರಲಿಲ್ಲ. ಅಂತ ಕೆಲಸ ನಮ್ಮ ಅಮಿತ್ ಶಾ, ನಮ್ಮ ನರೇಂದ್ರ ಮೋದಿ ಅವರು ಮಾಡ್ಯಾರಲ್ಲ, ಅದು ಕ್ರೆಡಿಟ್ ನಾವು ತಗೊಳ್ಬೇಕಲ್ಲ. ಕ್ರೆಡಿಟ್ ಹೇಗೆ ಸಾಧ್ಯ ಅಂದ್ರೆ ನಾವು ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ಕ್ರೆಡಿಟ್ ಸಿಗತ್ತೆ. ದಯಮಾಡಿ ನಂದು 2 ಬೇಡಿಕೆ, ಮತ್ತೆ ಸೇರಿದಾಗ ಕಾರ್ಯಕಾರಿ ಸಮಿತಿ ಸೇರಿದಾಗ ಯೋಚನೆ ಮಾಡೋಣ. ನಮ್ಮ ಸಂಚಾಲಕರು ಸಹ ಸಂಚಾಲಕರನ್ನ ಕೇಳ್ಕೊಳ್ಳೋದು ಇಷ್ಟೇನೆ, ನಮ್ಮ ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಕಾನೂನು ಪ್ರಕೋಷ್ಠ ಸುಮ್ಮನಾಗ್ಲಿಲ್ಲ, ಸರಿಯಾದ ಶಕ್ತಿಯನ್ನು ಕೊಡ್ತು ಈ ಸದಸ್ಯತ್ವ ಅಭಿಯಾನಕ್ಕೆ. ಮತ್ ಗೊತ್ತಿರಲಿ, ನಾವೆಲ್ಲ ಹೋಗಿ ಮೆಂಬರ್ಶಿಪ್ ಕೇಳಿದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ನೀವು ಸ್ವಲ್ಪ ಫೋನ್ ತೆಗಿಯಪ್ಪ, ನಮ್ಮ ಪಾರ್ಟಿದು ಒಂದು ಮೆಂಬರ್ಶಿಪ್ ಮಾಡು ಅಂತಂದ್ರೆ ಮಾಡ್ತಾರೋ ಇಲ್ವೋ? ಬಹಳ ಸುಲಭ ಆಗಿದೆ. ಹಾಗೆ ಸ್ವಲ್ಪ ಅದರೊಳಗೆ ಒಂಚೂರು ಕ್ವಾಲಿಟಿ, ಅದರೊಳಗೆ ಒಂಚೂರು ಬೇರೆ ಬೇರೆ ಕಮ್ಯುನಿಟಿ, ರೀಜನ್ ವೈಸು, ಹೆಣ್ಣು ಮಕ್ಕಳು ಎಲ್ಲರನ್ನು ಗಮನಿಸಿ ಒಂದು ಮೆಂಬರ್ಶಿಪ್ ನ ಮಾಡುವಂತ ಕೆಲಸ. ಸಕ್ರಿಯ ಸದಸ್ಯರಾಗಬೇಕು. ನನಗೆ 2606 ಜನ ಸಕ್ರಿಯ ಸದಸ್ಯರಾದ್ರೆ ಆಟೋಮೆಟಿಕ್ ಆಗೋದು ಎಷ್ಟಾಗತ್ತೆ? 2,60,000 ಆಗೋಗ್ಬಿಡುತ್ತಲ್ವಾ? ಸೊ ನಾವು ಬಾಟಮ್ ಅಪ್ ಇಂದ ಬರ್ತಿಲ್ಲ, ಮೇಲಿಂದ ಹೇಳ್ತಾ ಇದೀವಿ. ನಾವು 2606 ಜನ ಸಕ್ರಿಯ ಸದಸ್ಯರು ಆಗ್ತೀವಿ ಸರ್ ಕಾನೂನು ಪ್ರಕೋಷ್ಠದಿಂದ. ಅದು ಆಟೋಮೆಟಿಕ್ ಆಗಿ 2,60,000 ಆಗುತ್ತೆ. ಇಬ್ರ ಎಕ್ಸ್ಟ್ರಾ ಮಾಡೋಣ. ಸೊ ಒಟ್ಟಾರೆಯಾಗಿ ಈ ಕಾರ್ಯಕಾರಿಣಿಯ ತಗೊಂಡೋಗ್ತಾ ಸಂದೇಶ, ಮೊದಲನೇದು ಸದಸ್ಯತ್ವ ಅಭಿಯಾನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ನಮ್ಮ ಟೀಮ್ ಇರ್ಬೇಕಲ್ಲಿ, ನಾವೊಬ್ಬರೇ ಏನೂ ಮಾಡಕ್ಕಾಗಲ್ಲ. ಸೊ ಇಲ್ಲಿಂದಾನೆ ಯೋಚನೆ ಆಗ್ಬೇಕು. ನಿಮ್ಗೆ 7 ಜನ ಯಾರು ನನ್ನ ಟೀಮು, ಮಂಡಲಕ್ಕೆ ಯಾರ ಟೀಮು, ಹೆಸರುಗಳು, ಜಿಲ್ಲೆಯವರು ಕೇಳಿದ ತಕ್ಷಣ ಅವರು ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಹಂಗಲ್ಲ, ನಾವು ಪಟ್ಟಿ ರೆಡಿ ಮಾಡ್ಕೊಳ್ಳೋಣ. ನಮ್ಮ ತಾಲೂಕಲ್ಲಿ ಯಾರು ಹಿಂದೆ ಮಾಡಿದ್ರು, ಯಾರು ಬಾರ್ ಅಸೋಸಿಯೇಷನ್ ಇದ್ದಾರೆ, ಯಾರು ಫ್ರೆಂಡ್ಲಿ ಆಗಿದ್ದಾರೆ, ಯಾರು ನಮ್ಮ ಇವ್ರು ಗೊತ್ತಿರುತ್ತೆ. ತಗೊಂಡು ಪಟ್ಟಿ ಮಾಡಿಕೊಟ್ಟು ಅದನ್ನು ಅನೌನ್ಸ್ ಮಾಡೋಣ ಮುಂದಿನ ವಾರದಲ್ಲೇ. ಅದಾದ ತಕ್ಷಣ ಇದರೊಳಗೆ ಭಾಗವಹಿಸೋಣ. ಈ ಮೂಲಕ ಒಂದು ಹೊಸ ದಿಕ್ಕು. ಇಲ್ಲಪ್ಪ, ಈ ಸಲ ಕಾನೂನು ಪ್ರಕೋಷ್ಠ ತಂದೆ ಆದ ಕೆಲಸವನ್ನು ತೋರಿಸಿದೆ ಅಂತ ಹೇಳಿದರೆ ಹೇಳಬೇಕು. ಮತ್ತೆ ರಾಜ್ಯಾಧ್ಯಕ್ಷರು ಸಾಕಷ್ಟು ಮಾಹಿತಿಗಳು ನಿಮ್ಗೆ ಕೊಟ್ಟಿದ್ದಾರೆ. ನಾವು ಇಷ್ಟೇ ಕೊನೆ ಮಾತು, ನಮ್ಮ ಜಿಲ್ಲೆಗಳಲ್ಲಿ ನಾವು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಬೆಳಿಬೇಕು. ಯಾವುದೇ ವಿಷಯ ಬರಲಿ ಕೇಳ್ರಿ, ಕಾನೂನು ಪ್ರಕಟದವ್ರು ಒಂಚೂರು ಕೇಳೋಣ. ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದ್ರೆ ಕರೆದು ಹೇಳ್ಬೇಕು. ಅವ್ರು ಕಾನೂನಾತ್ಮಕವಾಗಿ ಯಾರು ತಪ್ಪು ಮಾಡಿದ್ರೆ, ಅಕಸ್ಮಾತ್ ಈಗ ನಮ್ಗೆ ಅವಕಾಶ, ಆಡಳಿತ ಪಕ್ಷದಲ್ಲಿ ಇದ್ರೆ ನಮ್ಗೇನು ಕೆಲಸ ಇರಲಿಲ್ಲ. ಈಗ ವಿರೋಧ ಪಕ್ಷ ಸಾಕಷ್ಟು ಚಳುವಳಿಗಳು, ಸ್ಟ್ರೈಕ್ಗಳು ಎಲ್ಲವೂ ಹೇಳ್ತಾರೆ ರಾಜ್ಯದಿಂದ. ಎಲ್ಲಿಗೆ ಬಂದಿದೆ ಅಂದ್ರೆ ನಮ್ಮ ಕಾರ್ಯಕರ್ತರು ಒಂದು FIR ಬಿದ್ದು ಬಿಟ್ರೆ ಸಾಕು ಆಫ್ ಆಗ್ತಾ ಇದ್ದಾರೆ. ಧೈರ್ಯನೇ ಇಲ್ಲ. ಇದು ನನಗೆ ಅಧ್ಯಕ್ಷ ಹೇಳಿದ್ರು, ಅವರ ನೈತಿಕ ಬಲವನ್ನು ಹೆಚ್ಚುವಂತ ಕೆಲಸ ನಿಮ್ಮ ಮೇಲಿದೆ ಅಂತ. ನನ್ನ ಕಳಕಳಿ ಅಷ್ಟೇ, ನಮ್ಮ ಸಂಚಾಲಕರು ಸಹ ಸಂಚಾಲಕರು ನಾವೊಂದು ರೆಫರೆನ್ಸ್ ಪಾಯಿಂಟ್ ಆಗಿ ಬೆಳೆಯೋಣ. ನಾಳೆ ಜಿಲ್ಲಾ ಅಧ್ಯಕ್ಷರು ಏನೇ ಬಂದು ಕರಿಬೇಕು, ನಮಗೆ ಅವ್ರಿಗೆ ಸಹಕಾರ ಕೊಡಬೇಕು, ಗೈಡ್ಲೈನ್ಸ್ ಕೊಡಬೇಕು. ಸರ್ಕಾರ ತಪ್ಪು ಮಾಡಿದ್ರೆ ನೀವು ಹೇಳಬೇಕು, ತಗೊಳ್ರಿ ಇದಕ್ಕೊಂದು ಕೇಸ್ ಹಾಕ್ರಿ, ಇದಕ್ಕೊಂದು ಕಂಪ್ಲೇಂಟ್. ನೋಡಲ್ಲ, ನಮ್ಮ ಕಾರ್ಯಕರ್ತರಿಗೆ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿ ಕಾನೂನಾತ್ಮಕವಾಗಿರ್ತಕ್ಕಂಥ ವಿಚಾರವನ್ನ ವಿಶ್ಲೇಷಣಾತ್ಮಕವಾಗಿ ನೋಡ್ತಕ್ಕಂಥ ಶಕ್ತಿ ನಿಮಗಿದೆ ಹೊರತು ನಮಗಿಲ್ಲ. ಆ ರೀತಿಯ ಒಂದು ಯೋಚನೆ ಮಾಡಿ ತಾವೆಲ್ಲರೂ ಕೂಡ ನೂತನ ಸಂಚಾಲಕರು ಸಹ ಸಂಚಾಲಕರು ಒಂದು ರೆಫರೆನ್ಸ್ ಪಾಯಿಂಟ್ ಆಗಿ ಬೆಳಿಬೇಕು ಅಂತ
ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆಗೆ ತಾವೆಲ್ಲರೂ ಕೂಡ ದೂರದಿಂದ ಒಟ್ಟು 28 ಜಿಲ್ಲೆಗಳಿಂದ ಈಗಾಗಲೇ ಬಂದಿದ್ದೀರಿ. ನಂಗೆ ಬಹಳ ಖುಷಿ ಆಯ್ತು. 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ 28 ಜಿಲ್ಲೆಯ ರೆಪ್ರೆಸೆಂಟೇಷನ್ ಇದೆ. ಇದನ್ನು ಕಮ್ಮಿ ಮಾತಲ್ಲ. ಇದು ಎಲ್ಲೋ 250-300 ಕಿಲೋಮೀಟರ್ ಇಂದ ಬರೋದು, ರಿಸರ್ವೇಶನ್ ಇರಲ್ಲ, ಕಷ್ಟಪಟ್ಟು ಒದ್ದಾಡ್ಕೊಂಡು, ಗೊತ್ತಿದೆ ನಮ್ಗೆ ಕಷ್ಟ. ಬಂದಿದ್ದೀರಿ, ಮೊದಲನೇ ಕಾರ್ಯಕಾರಿಣಿ ಸಭೆಯನ್ನು ಯಶಸ್ಸು ಮಾಡಿದಿರಿ. ಇಲ್ಲಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ 3 ಕಮಿಟ್ಮೆಂಟ್: ನಮ್ಮ ಟೀಮ್ ರೆಡಿ ಮಾಡೋದು, ಸದಸ್ಯತ್ವ ಚೆನ್ನಾಗಿ ಮಾಡೋದು, ಹೊಸ ಕಾನೂನುಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಮೂಡಿಸೋದು. 3 ಕೆಲಸ ತಾವು ಮಾಡಬೇಕು ಅಂತೇಳಿ ಮಾತಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಭೆಯನ್ನು ಶ್ರೇಷ್ಠವಾಗಿ ಮುನ್ನಡೆಸಿ ದೇಶ, ಪಕ್ಷ, ಸಂಘಟನೆ, ಸಿದ್ಧಾಂತವನ್ನು ಸವಿಸ್ತಾರವಾಗಿ ತಿಳಿಸುವ ಮೂಲಕ ಅಧ್ಯಕ್ಷೀಯ ಭಾಷಣ ನೀಡಿದ ಶ್ರೀಯುತ ದತ್ತಾತ್ರೇಯ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೀಗ ನಮ್ಮ ಸಭೆಯ ಉದ್ಘಾಟನಾ ಸಮಾರಂಭವು ಮುಕ್ತಾಯ ಘಟ್ಟಕ್ಕೆ ತಲುಪಿದ್ದು, ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಹಾರೈಸಿದ ಎಲ್ಲ ಗೌರವಾನ್ವಿತರಿಗೆ ಧನ್ಯವಾದ ಸಲ್ಲಿಸಲು ರಾಜ್ಯ ಸಮಿತಿ ಸದಸ್ಯರಾದ ಶ್ರೀಯುತ ಯಶವಂತ್ ಅವರನ್ನು ಕೇಳಿಕೊಳ್ಳುತ್ತೇನೆ.